ವೀಕ್ಷಕರೇ, ವೆಲ್ಕಮ್ ಟು SPB ಟೈಲರ್ ಬ್ರೋ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಮೆಜರ್ಮೆಂಟ್ ಬ್ಲೌಸ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಏನಿದೆ ಅಂತಂದರೆ ಫ್ರಂಟಲ್ಲಿ ಓಪನ್ ಇದೆ. ಅವ್ರು ಕೇಳ್ತಾ ಇರುವಂಥದ್ದು ಫ್ರಂಟಲ್ಲಿ ಓಪನ್ ಬೇಕಾಗಿಲ್ಲ, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರಬೇಕು, ಮೆಜರ್ಮೆಂಟ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದೊಂದು, ಫ್ರಂಟ್ ಗ್ಯಾಪ್ ಬರದೇ ಇರೋ ಥರ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಫಸ್ಟ್ ಮೆಜರ್ಮೆಂಟ್ ಈ ರೀತಿ ಇರುವಂಥ ಬ್ಲೌಸ್ಗಳಿಗೆ ಮೆಜರ್ಮೆಂಟ್ ಯಾವ ರೀತಿ ತೆಗೆದುಕೊಳ್ಬೇಕು, ಇದು ಫಸ್ಟ್ ಪಾಯಿಂಟ್. ಸೊ ಇಲ್ಲಿ ಫಸ್ಟ್ ನಾವು ಯಾವ ಮೆಜರ್ಮೆಂಟ್ ತೆಗೆದುಕೊಳ್ತೀವಿ ಅಂತಂದರೆ ಸೊಂಟದ ಸುತ್ತಳತೆಯನ್ನು ತೆಗೆದುಕೊಳ್ತೀವಿ. ಎಲ್ಲಿಂದ ತೆಗೆದುಕೊಳ್ತೀವಿ ಸೊಂಟದ ಸುತ್ತಳತೆ ಅಂತಂದರೆ ಇಲ್ಲಿ ಹುಕ್ಸ್ ಮಣಿ ಏನು ಹಾಕಿರ್ತೀವಿ, ಓಕೆನಾ, ಹುಕ್ಸ್ ಮಣಿಯಿಂದ ನಾವು ಸೊಂಟದ ಸುತ್ತಳತೆಯನ್ನು ತೊಗೋಬೇಕಾಗತ್ತೆ. ಎಷ್ಟು ತೆಗೆದುಕೊಳ್ಬೇಕು? ಈ ಒಂದು ಸೈಡ್ ತೆಗೆದುಕೊಂಡ್ರೆ 9 ಇಂಚು ಬರುತ್ತೆ, ಓಕೆನಾ. ಅದೇ ರೀತಿ ಈ ಕಡೆಯಿಂದ ಈ ಕಡೆ ಕೌಂಟ್ ಮಾಡಿಕೊಂಡ್ರೆ, ಈ ಕಡೆಯಿಂದ ಎಲ್ಲಿ ಕೌಂಟ್ ಮಾಡ್ಕೊಳ್ಬೇಕು ನಾವು? ಹುಕ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿ ಕೌಂಟ್ ಮಾಡ್ಕೊಳ್ಬೇಕು. ಈ ಜಾಯಿಂಟಿಂದ ಕೌಂಟ್ ಮಾಡ್ಕೊಳ್ತೀವಿ. ಇಲ್ಲಿ ಎಷ್ಟು ಬರ್ತಾ ಇದೆ? 9 ಇಂಚು ಬರ್ತಾ ಇದೆ, ಓಕೆನಾ. ಇಲ್ಲಿ 9 ಇಂಚು ಬಂತು, 9 18 ಇಂಚು ಆಯಿತು. ಇಲ್ಲಿ ಎಷ್ಟು ಬರುತ್ತೆ ನೋಡಿ, 18.25 ಬರ್ತಾ ಇದೆ, ಓಕೆನಾ. ಅಂದರೆ ಎಷ್ಟು? ಇಲ್ಲಿ ನಮಗೆ 1/2 ಇಂಚು ಡಿಫ್ರೆನ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಹಾಗಾಗಿ ಈ ರೀತಿ ಡಿಫ್ರೆಂಟ್ ಆಗಿರುತ್ತೆ ಮೆಜರ್ಮೆಂಟ್ ಯಾವಾಗಲೂ ಸೆಂಟ್ರಲ್ಲಿ ಗ್ಯಾಪ್ ಇದ್ದಾಗ. ಸೊ ಇದನ್ನು ನಾವು ಯಾವ ರೀತಿ ಕವರ್ ಮಾಡಬೇಕು ಅಂದರೆ ಹುಕ್ಸ್ ಮಣಿಯಿಂದ ಇಟ್ಕೊಂಡು ಕಂಪ್ಲೀಟ್ ವೇಸ್ಟ್ ಎಷ್ಟಿದೆ, ಸೊಂಟದ ಸುತ್ತಳತೆ ಎಷ್ಟಿದೆ ಅಲ್ಲೇವರೆಗೂ ಕೌಂಟನ್ನು ಮಾಡ್ಕೊಳ್ಬೇಕು, ಓಕೆನಾ. ಇದನ್ನು ನೆನಪಿಟ್ಕೊಳ್ಳಿ. ಈ ರೀತಿ ಎಷ್ಟಕ್ಕೆ ಬರ್ತಾ ಇದೆ? ಇದು 37 ಇಂಚಿಗೆ ಬರ್ತಾ ಇದೆ ಕರೆಕ್ಟಾಗಿ. 36 ಮುಕ್ಕಾಲು ಬರ್ತಾ ಇದೆ, 37ಕ್ಕೆ ಫೈಂಡ್ ಔಟ್ ಮಾಡ್ಕೊಳ್ತಾ ಇದ್ದೀವಿ ಫೈನಲ್, ಓಕೆನಾ. 37 ವೇಸ್ಟ್ ಆಯಿತು, ಸೊಂಟ ಆಯಿತು. ಇದಾದ ನಂತರ ಇವ್ರಿಗೆ ಲೆಂತ್ ಮೆಜರ್ಮೆಂಟ್ ಅನ್ನೋದು ಬೇಕಾಗತ್ತೆ, ಓಕೆನಾ. ಲೆಂತ್ ಮೆಜರ್ಮೆಂಟ್ ಯೂಶ್ವಲಿ ಇಲ್ಲಿ ಏನು ಜಾಯಿಂಟ್ ಮಾಡಿರ್ತೀವಿ ಶೋಲ್ಡರ್ ಜಾಯಿಂಟ್ ಸೆಂಟರ್ ಪಾಯಿಂಟಿಂದ ನಾವು ಲೆಂತನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ. ಇವ್ರಿಗೆ ಲೆಂತ್ ಎಷ್ಟು ಬರ್ತಾ ಇದೆ? 15 ಇಂಚಿನ ಲೆಂತು ಬರ್ತಾ ಇದೆ, ಓಕೆನಾ. ಇದಾದ ನಂತರ ಡೀಪ್ ಎಷ್ಟು ಇಟ್ಕೊಂಡಿದ್ದಾರೆ ಅದನ್ನೊಂದು ಕನ್ಸಿಡರ್ ಮಾಡ್ಕೊಂಬಿಡಿ. ಇಲ್ಲೆಷ್ಟಿದೆ ಕೆಳಗಡೆಯಿಂದ ಕನ್ಸಿಡರ್ ಮಾಡ್ಕೊಳ್ಳಿ. 6 ಇಂಚಿನ ಬ್ಯಾಕ್ ಡೀಪ್ ಇವ್ರದ್ದಾಗಿದೆ, ಕೆಳಗಡೆಯಿಂದ 6 ಇಂಚು ಬೇಕಾಗತ್ತೆ, ಓಕೆನಾ. ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಇವರಿಗೆ ಈ ರೀತಿ ಹಾಕ್ಕೊಂಡು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ಈ ರೀತಿ ಫೈಂಡ್ ಔಟ್ನ ಮಾಡಬಾರ್ದು. ಈ ರೀತಿ ಫೈಂಡ್ ಔಟ್ ಮಾಡಿದ್ರೆ ಜಾಸ್ತಿ ಬಂದ್ಬಿಡುತ್ತೆ, ಇವರಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ, ಓಕೆನಾ. ಹಾಗಾಗಿ ಈ ಮೆಜರ್ಮೆಂಟ್ನ ನೀವು ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ, ಕಷ್ಟ ಆಗುತ್ತೆ. ಯಾಕಂದರೆ ಆಲ್ರೆಡಿ ಇದು ಬ್ಲೌಸ್ ಪ್ರಾಬ್ಲಮಲ್ಲಿ ಇರೋದ್ರಿಂದ ಇಂಥ ಬ್ಲೌಸ್ಗೆ ಈ ರೀತಿ ಮೆಜರ್ಮೆಂಟ್ನ ತೆಗೆದುಕೊಳ್ಕೂಡ್ದು. ಏನು ಮಾಡಬೇಕು ಅವ್ರಿಗೆ ಅಂತಂದರೆ ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕಾಗತ್ತೆ, ಓಕೆನಾ. ಅದು ಬಹಳ ಮುಖ್ಯ. ಇನ್ನು ಶೋಲ್ಡರ್ ಪಟ್ಟಿ ಕರೆಕ್ಟಾಗಿದೆ. ನಮಗೆ ಶೋಲ್ಡರ್ ಪಟ್ಟಿ ಎಷ್ಟಿದೆ ನೋಟ್ ಮಾಡ್ಕೊಳ್ಳಿ. 2.5 ಇಂಚ್ ಬರ್ತಾ ಇದೆ. ಇದನ್ನು ನೋಟ್ ಮಾಡಿ ಇಟ್ಕೊಂಡಿರಿ ಸಾಕು. ಅದಾದ ನಂತರ ಸ್ಲೀವ್ ಲೆಂತ್, ಓಕೆನಾ. ಸ್ಲೀವ್ ಲೆಂತ್ ಎಷ್ಟಿದೆ? 8 ಇಂಚಿಗಿದೆ. ಅದಾದ ನಂತರ ಆರ್ಮೋಲ್ ರೌಂಡ್, ಸ್ಲೀವ್ ರೌಂಡ್ ಪರ್ಫೆಕ್ಟ್ ಆಗಿದೆ. ಎಲ್ಲಿಂದ ಇದೆ ಪರ್ಫೆಕ್ಟಾಗಿ? ಇಲ್ಲಿಂದ ಇದೆ. ಸೊ ಹಾಗಾಗಿ ಎಷ್ಟು ಬರ್ತಾ ಇದೆ? 7 ಇಂಚಿದೆ. ಸೊ ಇದು ಕರೆಕ್ಟಾಗಿದೆ 7 ಇಂಚು. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಸ್ಲೀವ್ ರೌಂಡು ಪ್ಲಸ್ ಸ್ಲೀವ್ ಲೆಂತ್. ಇದಾದ ನಂತರ ಸ್ಲೀವ್ ಬಾಟಮ್ ರೌಂಡ್ ಎಷ್ಟಿದೆ? 5.5 ಇಂಚು ಬರ್ತಾ ಇದೆ. 5.25 ಇಂಚು ಬರ್ತಾ ಇದೆ. ಇಷ್ಟು ಮೆಜರ್ಮೆಂಟ್ ಸಾಕಾಗುತ್ತೆ. ಇನ್ನು ಬ್ಯಾಕಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ನಾವು ಪರ್ಫೆಕ್ಟಾಗಿ ಹೆಂಗೆ ತೆಗಿಬೇಕು ಸರ್, ನಮಗೆ ಶೋಲ್ಡರ್ ಮೆಜರ್ಮೆಂಟ್ ಗೊತ್ತಾಗಲ್ಲ ಅಂತ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾ ಇರುತ್ತೆ. ಈ ರೀತಿ ಬ್ಲೌಸಸ್ ಇರೋದರಲ್ಲಿ ಶೋಲ್ಡರ್ ಮೆಜರ್ಮೆಂಟ್ನ ನಾವು ತೆಗೆದುಕೊಳ್ಳೋದು ಆಯಿತು ಅಂತಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮನ್ನು ನಾವೇ ಫೇಸ್ ಮಾಡ್ತೀವಿ. ಇದನ್ನು ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಶೋಲ್ಡರ್ ಮೆಜರ್ಮೆಂಟ್ ಅಂತಕ್ಕಂಥದ್ದು ತೆಗಿತಾ ಹೋಗ್ತೀವಿ. ಸೊ ಯಾವ ರೀತಿ ಇರುತ್ತೆ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಅಲ್ಲಿಗೂ ಇದೇ ಶೋಲ್ಡರ್ ಮೆಜರ್ಮೆಂಟ್ ನಮಗೆ ಬೇಕು ಅಂತಂದರೆ ನೀವು ತೆಗಿತಕ್ಕಂಥದ್ದು ಯಾವ ರೀತಿ ತೆಗಿತೀರಿ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಸ್ಕೇಲನ್ನು ಇಟ್ಕೊಳ್ಬೇಕು, ಓಕೆನಾ. ಇಲ್ಲಿಂದ ಇಲ್ಲಿಗೆ ನೀವು ಸ್ಕೇಲ್ನ ಈ ರೀತಿ ಇಟ್ಕೊಂಡಾಗ ನಿಮ್ಗೊಂದು ಮೆಜರ್ಮೆಂಟ್ ಇಲ್ಲಿಗೆ ಸಿಗುತ್ತೆ. ಅಜಂಪ್ಷನ್ ಮೆಜರ್ಮೆಂಟ್ ಇದು. ಇಲ್ಲೆಷ್ಟಿದೆ? 3.5 ಇಂಚು ನಮಗೆ ಸಿಗ್ತಾ ಇದೆ. ಬಟ್ 3.5 ಇಂಚಲ್ಲ, ಇನ್ನೂ ಕಡಿಮೆ ಬರುತ್ತೆ. 3.25 ಇಂಚು ಬರುತ್ತೆ. ಈ 3.25 ಇಂಚು ಪ್ಲಸ್ ಇಲ್ಲಿ 2.5 ಇಂಚು ಎಷ್ಟಾಯಿತು? 2.5 ಒಂದು 3.25, 5.25 ಇಂಚಿನ ಶೋಲ್ಡರ್ ಇವ್ರದ್ದಾಯಿತು. ವಿತ್ 1/2 ಇಂಚ್ ಮಾರ್ಜಿನ್ ಸೇರಿಸ್ಕೊಂಡ್ರೆ 6.25 ಇಂಚಿನ ಶೋಲ್ಡರ್ ಇವ್ರದ್ದಾಗತ್ತೆ. ಸೊ ಈ ರೀತಿ ನಾವು ಮಾಡ್ಕೊತ ಹೋದರೆ ತುಂಬ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗ್ತೀರಿ. ಸೊ ಈ ರೀತಿ ಮೆಜರ್ಮೆಂಟ್ಸ್ಗೆ ಒಂದು ಅಂದಾಜಿನ ಪ್ರಕಾರ ನಾವು ಕಟ್ಟಿಂಗನ್ನು ಕೊಡ್ತೀವಿ. ಫಿಟ್ಟಿಂಗ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಬರುತ್ತೆ. ಯಾಕೆ ನಿಮಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂದಾಜು ಅಂತಂದರೆ, ಈಗ ಸಾಕಷ್ಟು ಜನ ನಮಗೆ ಬ್ಲೌಸೇ ಮೆಜರ್ಮೆಂಟ್ಗೆ ಕೊಡುವಂಥದ್ದು, ಬಾಡಿ ಮೆಜರ್ಮೆಂಟ್ನ ಕೊಡಲ್ಲ. ಸೊ ಬಾಡಿ ಮೆಜರ್ಮೆಂಟ್ನ ತೆಗೆದುಕೊಂಡ್ರೆ ಅದ್ರ ಫಿಟ್ಟಿಂಗ್ ಬೇರೆ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಒಂದು ಅಂದಾಜಿನ ಪ್ರಕಾರನೇ ಕಟ್ಟಿಂಗ್ ಮಾಡಬೇಕು. ಈ ಸೈಜ್ಗೆ ಎಷ್ಟು ಬರುತ್ತೆ ಅಷ್ಟಕ್ಕೆ ನಾವು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗತ್ತೆ. ಬ್ಲೌಸ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ನಾವು ಮಾರ್ಕಿಂಗನ್ನು ಹಾಕ್ತಾ ಹೋಗೋಣ. ಫಸ್ಟು ಬ್ಯಾಕ್ ಸೈಡ್ ಮಾರ್ಕಿಂಗ್ ಹಾಕಬೇಕಾದ್ರೆ ನಮಗೆ ಲೈನಿಂಗನ್ನು ಫೋಲ್ಡಿಂಗ್ ಸೈಡ್ ನಮ್ಮ ಸೈಡ್ ಇರಬೇಕು, ಓಪನ್ ಸೈಡ್ ಅಪೋಸಿಟಲ್ಲಿ ಇರಬೇಕು, ಓಕೆನಾ. ಇದಾದ ನಂತರ ಕೆಳಗಡೆ ನಮಗೆ
ಒಂದು ಲೈನ್ನ ಸ್ಟ್ರೇಟ್ ಮಾಡಲಿಕ್ಕೆ, ಬಟ್ಟೆ ಸೀದಾ ಮಾಡಲಿಕ್ಕೆ ಒಂದು ಲೈನ್ ಮಾರ್ಕನ್ನು ನೀವು ಹಾಕೋಬೇಕಾಗತ್ತೆ ಈ ಥರ. ಓಕೆನಾ, ಸೀದಾ ಮಾರ್ಕಿಂಗೋಸ್ಕರ. ಈಗ ನಮಗೆ ಲೆಂತ್ ಎಷ್ಟು ಬೇಕು? ಲೆಂತ್ 15 ಬೇಕು. ಲೆಂತು 15 ಇಂಚಿದೆ. 15 ಇಂಚಿದೆ ಅಂದರೆ 1 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. 16 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ಮೇಲ್ಗಡೆ ಒಂದು ½ ಇಂಚ್ ಮಾರ್ಜಿನು, ಕೆಳಗಡೆ ಒಂದು ½ ಇಂಚು ಮಾರ್ಜಿನ್ ಬೇಕಾಗತ್ತೆ. ಓಕೆನಾ, ಅದಕ್ಕೆ ಮಾರ್ಕನ್ನು ಹಾಕ್ಕೊಂಡಿವಿ. ಈಗ ನಾವು ಇದಾದ ನಂತರ ನಾವು ತೆಗೆದುಕೊಂಡಿರ್ತಕ್ಕಂಥದ್ದು ಬ್ಯಾಕ್ ಡೀಪ್ ಎಷ್ಟು ಬೇಕು ಅಂತ ಹೇಳಿದ್ವಿ? 6 ಇಂಚ್ ಬೇಕು ಅಂತ ಹೇಳಿದ್ವಿ. ಸೊ 6 ಇಂಚ್ ಬೇಕು ಅಂದರೆ ಕೆಳಗಡೆ ½ ಇಂಚ್ ಮಾರ್ಜಿನ್ ಹೋಗುತ್ತೆ. ಓಕೆನಾ, ಅದಾದ ನಂತರ ಮೇಲ್ಗಡೆ 1/4 ಇಂಚಿಗೆ ಬೇಕು. ಓಕೆನಾ, ಯಾವುದಕ್ಕೆ? ಬ್ಯಾಕ್ ಡೀಪಿಗೆ ನಾವೇನು ಮಾಡ್ತೀವಿ? ಪೈಪಿಂಗನ್ನು ಕೊಡ್ತೀವಲ್ಲ, ಅದಕ್ಕೋಸ್ಕರ. ಇದಿಷ್ಟು ಮಾರ್ಕ್ ಆಯಿತು. ಇದಾದ ನಂತರ ವೇಸ್ಟ್ ಸುತ್ತಳತೆ ಎಷ್ಟಿದೆ ಇವ್ರದ್ದು? ಸೊಂಟದ ಸುತ್ತಳತೆ 37 ತೆಗೆದುಕೊಂಡಿದ್ದೀವಿ. ಡಿವೈಡೆಡ್ ಬೈ 4 ಮಾಡಬೇಕು. ಡಿವೈಡೆಡ್ ಬೈ 4 ಮಾಡಿದ್ರೆ 9 4 36, 925 ಬರುತ್ತೆ. ಎಷ್ಟು ಬರುತ್ತೆ? 925 ಬರುತ್ತೆ. ಸೊ 925 ಇಲ್ಲಿ ಇಟ್ಕೊಳ್ಬೇಕು. 9.25 ಇಂಚ್ ಇಟ್ಕೊಂಡು ಇಲ್ಲೇನು ಮಾಡಬೇಕು? 1 ಇಂಚ್ ಫಾರ್ ಟಕ್ಸ್ ಹಿಡ್ಕೊಳ್ತೀವಲ್ಲ, ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ, ಅದಕ್ಕೆ ಮಾರ್ಕ್ ಮಾಡಿಕೊಂಡು ಅದಾದ ನಂತರ ಎಕ್ಸ್ಟ್ರಾ ಮಾರ್ಜಿನು ಅಂತೇಳಿ ನಾವೇನು ಇಟ್ಕೊಂಡಿದ್ದೀವಿ? 1.5 ಇಂಚ್ ಇಟ್ಕೊಳ್ತೀವಿ. ಸೊ ಇದಕ್ಕೆ ಮಾರ್ಕನ್ನು ಹಾಕ್ಕೊಳ್ಬೇಕು. ಓಕೆನಾ, ಇದಾದ ನಂತರ ಇಲ್ಲಿ ಏನು 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡಿರ್ತೀವಲ್ಲ ನಾವು, 10.25 ಇಂಚ್ ಐತಲ್ಲ, ಅದೇ 10.25 ಇಂಚ್ ಮಾರ್ಜಿನನ್ನು ನಾವಿಲ್ಲಿ ಇಟ್ಕೊಳ್ಬೇಕು. ಓಕೆನಾ, ಯಾಕೆ ಅಂತಂದರೆ ಇವ್ರಿಗೆ ಮೆಜರ್ಮೆಂಟ್ ಅಂತಕ್ಕಂಥದ್ದು ಅಷ್ಟೇ ಬೇಕಾಗುತ್ತೆ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ಇರುತ್ತೆ. ನಿಮ್ಗೆ ಅಲ್ಲಿಗೆ ಡೌಟ್ ಬಂತು, ನಮಗೆ ಇದು ಜಾಸ್ತಿ ಆಗುತ್ತೆ ನಮಗೆ ಸರ್ ಅಂತ ಅನಿಸ್ತು ಅಂತಂದರೆ, ಯೂಶ್ವಲಿ ಪ್ರತಿಯೊಬ್ಬರಿಗೂ ಇಷ್ಟೇ ಬರುತ್ತೆ. ಇದಕ್ಕಿಂತ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ 1/4 ಇಂಚನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು. ಎಷ್ಟು ಇಂಚ್ ಇಟ್ಕೊಳ್ಬೇಕಾಗ? 10 ಇಂಚಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಬೇಕು. ಜಸ್ಟ್ ಒಂದು ಮಾರ್ಕನ್ನು ಸೈಡಲ್ಲಿ ಇಟ್ಕೊಳ್ಬೇಕು. ಇದಾದ ನಂತರ ನಾವೇನು ಮಾಡ್ತೀವಿ? ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳಿ. ಇದು ಮಾರ್ಜಿನ್ ಲೈನ್ ಅಂತ ಇರುತ್ತೆ. ಓಕೆನಾ, ಇದನ್ನೇ ಲೈನ್ ಸೀದಾ ಮಾಡ್ಕೊಳ್ಳಿಕ್ಕೋಸ್ಕರ ಸ್ವಲ್ಪ ಮೇಲೆ ಬೇಕಾದರೂ ತೆಗೆದುಕೊಳ್ಳಿ. ಓಕೆನಾ, ಇದಾದ ನಂತರ ಇವ್ರಿಗೆ ಎಷ್ಟಿದೆ? 9.25 ಇಂಚ್ ಇರೋದ್ರಿಂದ ಇಲ್ಲಿ ನಮಗೆ 18 ಇಂಚಿನ ಆರ್ಮೋಲ್ಡ್ ರೌಂಡ್ ಬೇಕಾಗತ್ತೆ. 18 ಇಂಚು ಅಥವಾ ಇದಕ್ಕಿಂತ ½ ಇಂಚ್ ಕಡಿಮೆ. ಓಕೆನಾ, 8.25 ಅಂತ ಅಂದ್ಕೊಳ್ಳಿ. 17 ಇಂಚಿನ ಆಲ್ಮೋಲ್ಡ್ ರೌಂಡ್ ಅಂತಕ್ಕಂಥದ್ದು ಯೂಶ್ವಲಿ ಬೇಕಾಗುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಇಲ್ಲಿ ಅಂತಂದರೆ, ಇವ್ರು ಶೋಲ್ಡರ್ ಎಷ್ಟು ತೆಗೆದುಕೊಳ್ತಾ ಇದ್ದೀವಿ? 6 ಇಂಚಿಗೆ ಶೋಲ್ಡರ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ಮಾರ್ಜಿನ್. ಈಗ ಆರ್ಮೋಲ್ ಡೌನಿಂಗ್ ನಾವು ಎಷ್ಟು ಇಟ್ಕೊಳ್ತಾ ಇದ್ದೀವಿ? ಸೇಮ್ 6 ಇಂಚಿಗೆ ಆರ್ಮೋಲ್ ಡೌನಿಂಗನ್ನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ, ಇದು ಯಾಕೆ ಸರ್ ಇಷ್ಟು ಕರೆಕ್ಟಾಗಿ ನೀವು ಅಕ್ಯುರೇಟಾಗಿ ಹೆಂಗೆ ಇಡ್ತೀರಾ ನೀವು ಅಂತಂದರೆ, ನಿಮಗೆ 28 ಸೈಜಿಂದ 34 ಸೈಜ್ವರೆಗೂ ನೀವು ಎಷ್ಟು ಇಂಚ್ ಶೋಲ್ಡರ್ ಇಟ್ಕೋಬೋದು? 5 ಇಂಚಿನ ಶೋಲ್ಡರನ್ನು ಇಟ್ಕೊಳ್ಬೋದು. ಎಲ್ಲವರೆಗೂ? 28ಇಂದ 34 ಸೈಜ್ವರೆಗೂ. 35ಇಂದ ಅಪ್ ಟು 40ವರೆಗೂ, ಅಥವಾ ಅಪ್ ಟು 40ವರೆಗೂ ಅಂದ್ಕೊಳ್ಳಿ. ಅಪ್ ಟು 40ವರೆಗೂ ನೀವು ಎಷ್ಟು ಮಾಡ್ಕೊಳ್ಬೋದು? 5.75ಇಂದ 6 ಇಂಚು ಶೋಲ್ಡರ್ವರೆಗೂ ನೀವು ಇಟ್ಕೊಳ್ಬೋದು. ಓಕೆನಾ, ಇಷ್ಟು ಶೋಲ್ಡರ್ನ ಇಟ್ಕೊಂಡ್ರೆ ಇನ್ಕ್ಲೂಡಿಂಗ್ ಮಾರ್ಜಿನ್ ಅದು. ಇಲ್ಲಿವರೆಗೂ ಇವೆರಡು ನಿಮ್ಗೆ ಗೊತ್ತಾದರೆ ನಿಮ್ಗೆ ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಅಂತಕ್ಕಂಥದ್ದು ಆಗೋದಿಲ್ಲ. ಇದಾದ ನಂತರ ನಾವೇನು ಮಾಡ್ತೀವಿ? ಜಸ್ಟ್ ಇದನ್ನು ಈ ರೀತಿ ಇಟ್ಕೊಂಡು ಆರ್ಮೋಲ್ಡ್ ರೌಂಡನ್ನು ಕರೆಕ್ಟಾಗಿ ನಾವು ಕೊಡುತ್ತೀವಿ. ಓಕೆನಾ, ಆರ್ಮೋಲ್ಡ್ ರೌಂಡ್ನ ಕೊಟ್ಟಾಗ ಇಲ್ಲಿಂದ ನಾವು ಕರೆಕ್ಟಾಗಿ ಅಳತೆ ಮಾಡಿಕೊಂಡಾಗ ನಮಗೆ ಕೆಳಗಡೆ ವೇಸ್ಟ್ ಸುತ್ತಳತೆ ಎಷ್ಟಿದೆ ಅಷ್ಟೇ ಬರುತ್ತೆ. ನೋಡಿ, 8.25 ಇಂಚು ಬಂತು. ಕರೆಕ್ಟಾಗಿ ನಮಗೆ ಇಲ್ಲಿ ಎಷ್ಟಿದೆ? ½ ಇಂಚ್ ಮೈನಸ್ ಅಂತ ಹೇಳಿದ್ದೆ. 9.25 ಇಂಚಲ್ಲಿ ½ ಇಂಚ್ ಮೈನಸ್ ಮಾಡಿದ್ರೆ 8.25 ಇಂಚು. 8.25 ಇಂಚಿನ ಆಲ್ಮೋಲ್ಡ್ ರೌಂಡ್ ಕರೆಕ್ಟಾಗಿ ಬರುತ್ತೆ. ಎಲ್ಲೂ ಕೂಡ ನಿಮಗೆ ವ್ಯತ್ಯಾಸ ಆಗಲ್ಲ. ನಿಮ್ಗೆ ಅಲ್ಲಿಗೂ ನಮಗೆ ಮೇಲ್ಗಡೆ ಶೋಲ್ಡರ್ ಅವ್ರದ್ದು ಕಡಿಮೆ ಇದೆ, ಶೋಲ್ಡರ್ ಜಾಸ್ತಿ ಇಲ್ಲ ಸರ್ ಅವ್ರದ್ದು, ಶೋಲ್ಡರ್ ಕಡಿಮೆ ಇದೆ, ಈ ಥರ ಕುಬ್ಜವಾಗಿದ್ದಾರೆ ಅಂತಂದರೆ ನೀವೇನು ಮಾಡಬೇಕಾಗ 5.25 ಇಂಚನ್ನು ಇಟ್ಕೊಳ್ಬೇಕು. ಇಲ್ಲೂ ಕೂಡ 5.25 ಇಂಚನ್ನು ಇಟ್ಕೊಳ್ಬೇಕು. ಓಕೆನಾ, ಅಕಸ್ಮಾತ್ ಶೋಲ್ಡರ್ ಕಡಿಮೆ ಇದೆ, ಅಪರ್ ಚೆಸ್ಟ್ ಜಾಸ್ತಿ ಇದೆ ಸರ್ ನಮಗೆ, ಆಗೇನು ಮಾಡಬೇಕು ನಾವು ಅಂತಂದರೆ, ನೀವೇನು ಮಾಡಬೇಕು? ಇಲ್ಲಿ 5.25 ಇಟ್ಕೊಂಡ್ರೆ ಆರ್ಮೋಲ್ ಡೌನಿಂಗನ್ನು 6 ಇಂಚಿಗೆ ಮಾಡ್ಕೊಳ್ಳಿ. ಓಕೆನಾ, ಹಾಗೂ ಕೂಡ ಏನು ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ, ಪರ್ಫೆಕ್ಟಾಗೇ ಬರುತ್ತೆ. ಓಕೆನಾ, ಇದಾದ ನಂತರ ಇವರಿಗೆ ಶೋಲ್ಡರ್ ಪಟ್ಟಿ ಬೇಕಾಗಿತ್ತು ಎಷ್ಟು? 2.25 ಇಂಚ್ ಬೇಕು. ಸೊ 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 3.25 ಇಂಚ್ ಆಯಿತು. ಓಕೆನಾ, ಸೊ ಈಗೇನು ಮಾಡ್ತೀವಿ? ಇಲ್ಲಿ 2.25 ಇಂಚ್ ಇದೆ. ಇಲ್ಲಿ ಬ್ರಾಡ್ನೆಸ್ ನಮಗೆ ಎಷ್ಟು ಬೇಕು? 3 ಇಂಚಿಗೆ ನಾನು ಇಟ್ಕೊಳ್ತಾ ಇದ್ದೀನಿ. ಓಕೆನಾ, ಅಷ್ಟಕ್ಕೆ ಇಟ್ಕೊಂಡು ಇವೆರಡೂ ಲೈನನ್ನು ಈ ಪಾಯಿಂಟ್ ಏನು ಮಾಡ್ತೀವಿ? ಕಲಿಸ್ತೀವಿ. ಕಲಿಸಿ ಜಸ್ಟ್ ನಾವಿಲ್ಲಿ ಏನು ಮಾಡ್ತೀವಿ? ಈ ರೀತಿ ಶೇಪನ್ನು ಕೊಟ್ಕೊಳ್ತೀವಿ. ನೀವು ಬೈ ಹ್ಯಾಂಡಿಂದಾದರೂ ಕೊಡ್ಬೋದು ಅಥವಾ ಫ್ರೆಂಚ್ ಕರ್ವ್ ಸ್ಕೇಲಿಂದಾದರೂ ನೀವು ಕೊಡ್ಬೋದು, ಪರ್ಫೆಕ್ಟಾಗೇ ಬರುತ್ತೆ. ಓಕೆನಾ,
ಇದಿಷ್ಟು ಬ್ಯಾಕ್ ಮಾರ್ಕಿಂಗ್ ಆಯಿತು ಮತ್ತು ಕಟ್ಟಿಂಗನ್ನು ನಾವು ಮಾಡ್ಕೊಳ್ತೀವಿ. ಓಕೆನಾ, ಇವೆರಡೂ ಸೆಂಟರ್ಗೆ ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ನಾವು ಎಷ್ಟು ಇಂಚ್ ಇಟ್ಕೊಳ್ಬೇಕು ಇದನ್ನು ಅಂತಂದರೆ, ಇವರ 10 ಇಂಚ್ ಇಟ್ಟಿದ್ದೇವಲ್ಲ ಡಿವೈಡೆಡ್ ಬೈ 4 ಮಾಡಿದ್ರೆ ನಮಗೆ ಎಷ್ಟಕ್ಕೆ ಬರುತ್ತೆ ಅಂದರೆ 40 ಇಂಚಸ್ ಬರುತ್ತೆ. 4.5 ಹಾಫ್ ಇಂಚ್ ಇನ್ಕ್ರೀಸ್ ಮಾಡಿ ಇಟ್ಕೊಳ್ಬೇಕು. ಯಾಕೆ, ಇಲ್ಲಿ ನಮಗೆ ಮಾರ್ಜಿನ್ ಹೋಗುತ್ತೆ, ಸೊ 4 ಇಂಚು ಹೈಟಿಗೆ ಬರುತ್ತೆ. ಅದಕ್ಕೋಸ್ಕರ ಇದು ಟಕ್ಸ್. ಓಕೆನಾ, ಈ ರೀತಿ ಬರುತ್ತೆ. ಇವಾಗ ಇದನ್ನು ಕಟಿಂಗ್ ಮಾಡಿಕೊಂಡು ನೆಕ್ಸ್ಟ್ ಫ್ರಂಟ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ, ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅದೇ ರೀ ನಂತರ ನೀವು ಕಟ್ಟಿಂಗನ್ನು ನನ್ನ ಹತ್ರ ಕಲಿಬೇಕು ಅಂತ ಅಂದ್ಕೊಂಡ್ರೆ ಯೂಟ್ಯೂಬಲ್ಲಿ ಮೆಂಬರ್ಶಿಪ್ ಕ್ಲಾಸ್ ಅಂತಕ್ಕಂಥದ್ದಿದೆ. ಮೆಂಬರ್ಶಿಪ್ ಕ್ಲಾಸಲ್ಲಿ ನಿಮಗೆ 4 ಡಾಟ್ ಬ್ಲೌಸು ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸು ಮತ್ತು ಕಟೋರಿ ಬ್ಲೌಸ್ ಮತ್ತು ವಿ ಶೇಪ್ ಡಿಸೈನರ್ ಕೋರ್ಸ್ ಅಂತಕ್ಕಂಥದ್ದು ಇದೆ. ಸೊ ಎಲ್ಲವೂ ಕೂಡ ನಿಮಗೆ 89 ರುಪೀಸ್ಗೆ ವಿಡಿಯೋ ಆಕ್ಸೆಸ್ ಸಿಗುತ್ತೆ. ಮತ್ತು ನನ್ನ ಜೊತೆ ವ್ಯಾಟ್ಸಪ್ಪಲ್ಲಿ ಚಾಟ್ ಮಾಡಬೇಕು ಕೋರ್ಸ್ ಜೊತೆಗೆ ಕಲಿತಾ ಅಂತಂದರೆ ನೀವು 159 ರುಪೀಸ್ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡ್ರೆ ವ್ಯಾಟ್ಸಪ್ ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಓಕೆನಾ, ಇವಾಗ ಏನು ನಿಮಗೆ ಇಲ್ಲಿ ಕಾಣ್ತಾ ಇದೆ ಡಿಸ್ಪ್ಲೇ ಡಮ್ಮಿ ಪೀಸ್ ಮೇಲೆ ಏನು ಕಾಣ್ತಾ ಇದೆ ವಿ ಶೇಪ್ ಡಿಸೈನರ್ ಬ್ಲೌಸ್ ಏನು ಕಾಣ್ತಾ ಇದೆ ನಿಮಗೆ ಇಲ್ಲಿ, ಇದೇ ಬ್ಲೌಸ್ ಕೋರ್ಸ್ ಅಂತಕ್ಕಂಥದ್ದು ನಿಮಗೆ ಯೂಟ್ಯೂಬ್ ಮೆಂಬರ್ಶಿಪ್ಪಲ್ಲಿ ನಿಮಗೆ ಸಿಗುತ್ತೆ. ಜಸ್ಟ್ 159 ರುಪೀಸ್ಗೆ ಇರುತ್ತೆ. ಸ್ಟಿಚಿಂಗು, ಕಟ್ಟಿಂಗು, ಪ್ಲಸ್ ಯಾವ ಥರ ಕಟಿಂಗ್ ಮಾಡ್ಕೊಳ್ಬೇಕು, ಪ್ಲಸ್ ಡೀಪ್ ಅನಾಲಿಸಿಸ್ ಅಂತಂದ್ರೇನು ಡೆಪ್ತಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಅದು ಕೂಡ ಕನ್ನಡದಲ್ಲಿ ಮಾಡಿರ್ತೀನಿ. ಸೊ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲೂ ಕೂಡ ಡೌಟ್ ಇರಲ್ಲ, ಅಷ್ಟು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಟ್ಟಿರ್ತೇನೆ. ಓಕೆನಾ, ಇಲ್ಲಿ ಒಂದು ನಾಚಸನ್ನು ನಾವು ಹಾಕ್ಕೊಳ್ತೀವಿ ಯೂಸ್ವಲಿ, ಅದನ್ನು ನಾವು ಹಾಕ್ಕೊಳ್ಬೇಕು. ಓಕೆನಾ, ಇದಾದ ನಂತರ ನಾವೇನು ಮಾಡ್ತೀವಿ, ಇದೇ ಪಾರ್ಟನ್ನು ನಾವು ಫ್ರಂಟ್ ಪಾರ್ಟ್ನ ಇಟ್ಕೊಂಡು ಕಟ್ಟಿಂಗನ್ನು ಮಾಡೋದ್ರಿಂದ ಇಲ್ಲಿ ಫ್ರಂಟಿಗೆ ಇಲ್ಲಿಗೆ ನಾವು ಶಿಫ್ಟ್ ಮಾಡ್ಕೊಳ್ಬೇಕಾಗತ್ತೆ. ಕಟ್ಟಿಂಗ್ ಇಲ್ಲಿ ದೊಡ್ಡ ಪನ್ನ ನಾವು ಎದಕ್ಕೆ ತೆಗೆದುಕೊಳ್ತೀವಿ ಅಂದರೆ ಇದೇ ರೀಸನ್ಗೆ ತೆಗೆದುಕೊಳ್ತೀವಿ. ಓಕೆನಾ, ಈಗ ಏನು ಮಾಡಬೇಕು ನಾವು ಅಂತಂದರೆ ಫ್ರಂಟಲ್ಲಿ ಗ್ಯಾಪ್ ಬರಬಾರ್ದು ಅಂತೇಳಿ ನಾವು ಸ್ಟಿಚಿಂಗನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನಮಗೆ ಅಂತಂದರೆ ನೋಡಿ, ಇಲ್ಲಿ ಕಾರ್ನರ್ಗೆ ಎಷ್ಟಕ್ಕೆ ಬರುತ್ತೋ ಅಷ್ಟು ಇಟ್ಕೊಂಡು ಕರೆಕ್ಟಾಗಿ ನೀವು ಇದನ್ನು ಮಾಡ್ಕೊಂಬಿಡಿ. ಮಾಡಿಕೊಂಡು ಫ್ರಂಟಲ್ಲಿ ನಿಮಗೆ ಗ್ಯಾಪ್ ಬರಬಾರ್ದು ಅಂತಂದರೆ ನೀವೇನು ಮಾಡಬೇಕು, ಇಲ್ಲಿ 1/2 ಇಂಚ್ ಮಾರ್ಜಿನ್ ಅಥವಾ 3/4 ಇಂಚು ಮಾರ್ಜಿನನ್ನು ನೀವು ಬಿಟ್ಕೊಳ್ಬೇಕಾಗತ್ತೆ. ಎಲ್ಲಿಂದ, ಈ ಲೈನ್ ಏನು ಹಾಕ್ಕೊಂಡಿರ್ತೀರಲ್ಲ ನೀವು, ಈ ಲೈನಿಂದ ಇದು ನಮಗೆ ಬ್ಯಾಕ್ ಲೈನ್ ಇದೆ. ಓಕೆನಾ, ಇದು ನೆನ್ಪಿಟ್ಕೊಳ್ಳಿ, ಇದು ಬ್ಲ್ಯಾಕ್ ಲೈನ್. ಇದನ್ನು ಕಟ್ ಮಾಡಿ ತಗೊಂಡ್ಬಿಡ್ತೀನಿ ಬೇಕಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂದರೆ. ಇದನ್ನ ಯಾಕೆ ಬಿಟ್ಟಂಗೆ ನೀವು, ಇದು ಅರ್ಥ ಆಗಲಿಲ್ಲ ನನಗೆ. ಅದೇ ಮಾರ್ಜಿನ್ ಅಂತ ಹೇಳ್ತೀವಿ ಮೇಡಮ್. ಅದನ್ನು ಮಾರ್ಜಿನ್ ನಾವು ಎಕ್ಸ್ಟ್ರಾ ಏನು ಮಾಡ್ತೀವಿ, ನಾವು ಇಲ್ಲಿ ಏನು ಕೊಡ್ತೀವಿ, ನಾವು ಎಕ್ಸ್ಟ್ರಾ ಎದಕ್ಕೆ ಬಿಡ್ತೀವಿ ಅಂತಂದರೆ ನಮಗೆ ಫ್ರಂಟಲ್ಲಿ ಗ್ಯಾಪ್ ಬರಬಾರ್ದಲ್ಲ. ಈ ಗ್ಯಾಪ್ ಅನ್ನೋದು ಇಲ್ಲಿ ಬರುತ್ತೆ ನಮಗೆ. ಈಗ ಇದು ಗ್ಯಾಪ್ ಎದಕ್ಕೆ ಬರುತ್ತೆ ಅಂತಂದರೆ ಬ್ಯಾಕ್ ಸೈಡ್ ಅಂತಕ್ಕಂಥದ್ದು ಜಾಸ್ತಿ ಆಗಿರುತ್ತೆ. ಓಕೆನಾ, ಬ್ಯಾಕ್ ಪಾರ್ಟ್ ಅಂತಕ್ಕಂಥದ್ದು ಜಾಸ್ತಿ ಇದೆ, ಫ್ರಂಟ್ ಪಾರ್ಟ್ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮಗೆ ಗ್ಯಾಪ್ ಅಂತಕ್ಕಂಥದ್ದು ಬೀಳುತ್ತೆ. ಇಲ್ಲಿ ಗ್ಯಾಪ್ ಬರಬಾರ್ದು ಅಂದರೆ ಎರಡೂ ಕರೆಕ್ಟಾಗಿ ಇಟ್ಕೊಂಡಿರ್ತೀವಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ ಸೇರಿಸ್ಕೊಳ್ತೀವಿ. ಈ ಬ್ಲೌಸ್ಗಳಲ್ಲಿ ಏನಾಗಿರುತ್ತೆ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಂಡಿರೋದಿಲ್ಲ, ಅದಕ್ಕಾಗಿಯೇ ಇಲ್ಲಿ ಗ್ಯಾಪ್ ಅಂತಕ್ಕಂಥದ್ದು ಬರುತ್ತೆ. ಈಗ ನಾವೇನು ಮಾಡ್ತೀವಿ, ಸ್ಟಿಚಿಂಗ್ ಮಾರ್ಜಿನ್ನ ಸೇರಿಸ್ಕೊಳ್ತೀವಿ. ಓಕೆನಾ, ಯಾವ ರೀತಿ ಸೇರಿಸ್ಕೊಳ್ತೀವಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಕ್ರಾಸಲ್ಲಿ ತೆಗೆದುಕೊಳ್ತೀನಿ, ಈ ರೀತಿ ತೆಗೆದುಕೊಳ್ತೀನಿ. ಆಗ ನನಗೇನಾಗುತ್ತೆ, ಕಪ್ ಶೇಪಲ್ಲೂ ಬಟ್ಟೆ ಜಾಸ್ತಿ ಬರುತ್ತೆ, ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಹೋಗುತ್ತೆ. ಸೊ ಆಗ ಫ್ರಂಟ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಎಲ್ಲೂ ಕೂಡ ನಮಗೆ ಇಂಬ್ಯಾಲೆನ್ಸ್ ಆಗೋದಿಲ್ಲ. ಹಾಗಾಗಿ ಓಕೆನಾ, ಈಗ ನಾವೇನು ಮಾಡ್ತೀವಿ, ಶೋಲ್ಡರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲೊಂದು ನಾಚ್ ಹಾಕ್ಕೊಳ್ತೀನಿ. ಓಕೆನಾ, ಶೋಲ್ಡರ್ ಪಾಯಿಂಟ್ನ ಮಾರ್ಕ್ ಹಾಕ್ಕೊಂಡು ಈಗ ನಾವೇನು ಮಾಡ್ತೀವಿ, ಶೋಲ್ಡರ್ ಪಾಯಿಂಟ್ಗೆ ಫ್ರಂಟ್ ಡೀಪನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಫ್ರಂಟ್ ಡೀಪ್ ಇದು ಅಪರ್ ಚೆಸ್ಟ್ 40 ಇರೋದ್ರಿಂದ ಫ್ರಂಟ್ ಡೀಪ್ ಯೂಸ್ವಲಿ ನಮಗೆ ಬೇಕಾಗುತ್ತೆ 6.5 7 ಇಂಚ್ ಬೇಕಾಗುತ್ತೆ. ಇವ್ರದ್ದು ಬ್ಯಾಕ್ ಡೀಪ್ನ ಕನ್ಸಿಡರ್ ಮಾಡಿಕೊಂಡ್ರೆ ನಮಗೆ ಜಸ್ಟ್ 6 ಇಂಚ್ ಇಟ್ಟಿದ್ದಾರೆ. ಸೊ ಹಾಗೆ ಅದನ್ನು ನೋಡಿಕೊಂಡ್ರೆ ಇವರು ಫ್ರಂಟ್ ಡೀಪ್ ಕೂಡ ಜಾಸ್ತಿ ಉಡಲ್ಲ ಅಂತ ಗೊತ್ತಾಗುತ್ತೆ. ಸೊ ಅದರ ಆಧಾರದ ಮೇಲೆ ನಾನು ಏನು ಮಾಡ್ತೀನಿ, 6 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಂಡ್ಬಿಡೋಣ. ಓಕೆನಾ, ಇದು ಬಂದು ಫ್ರಂಟ್. ಈ ರೀತಿ ಅವರು ಬ್ಲೌಸ್ ಯಾವ ರೀತಿ ಇದೆ ಕಂಡೀಷನ್ ಇದೆ ಅಂತ ನೋಡಿಕೊಂಡು ಅವ್ರು ಎದನ್ನು ಚಾಯ್ಸ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಇಲ್ಲಿ ನಾವೇನು ಮಾಡ್ತೀವಿ, ಜಸ್ಟ್ ಒಂದು ಶೇಪನ್ನು ಕೊಡ್ತೀವಿ. ಈಗ ಶೇಪ್ ಕೊಟ್ಟಾದಮೇಲೆ ಇಲ್ಲಿ ಏನು ಎಕ್ಸ್ಟ್ರಾ ಇದೆ, ಈ ಎಕ್ಸ್ಟ್ರಾಗ ನಾವೇನು ಮಾಡ್ತೀವಿ, ಇಲ್ಲಿ ನಾವು 1/4 ಇಂಚ್ ಮಾರ್ಜಿನ್ ಕೊಟ್ಕೊಂಡು ಕೆಳಗಡೆ 1 ಇಂಚ್ ಮಾರ್ಜಿನ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ತೀನಿ ಕ್ರಾಸಲ್ಲಿ. ಯಾಕೆ ಕ್ರಾಸಲ್ಲಿ ನಾವು ಆ್ಯಡ್ ಮಾಡ್ಕೊಳ್ತೀವಿ ಅಂತಂದರೆ ಫ್ರಂಟ್ ಕಪ್ ಶೇಪ್ ಬರೋದ್ರಿಂದ. ಓಕೆನಾ, ಈಗ ನಾವೇನು ಮಾಡ್ತೀವಿ, ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇಲ್ಲಿವರೆಗೂ 1 ಇಂಚ್ ಬಿಟ್ಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೊಳ್ಳೋಣ, ಅಥವಾ ಹೀಗೆ ಇರಲಿ, ಏನೂ ತೊಂದರೆ ಇಲ್ಲ. ನಾವು ಬ್ಯಾಕ್ ಪಾರ್ಟನ್ನು ತೆಗಿತಾ ಇದ್ದೀನಿ. ಓಕೆನಾ, ಒಂದು ನಿಮಿಷ. ಬ್ಯಾಕ್ ಪಾರ್ಟಿಗೆ ನಾಚನ್ನು ಹಾಕ್ಕೋಬೇಕು ನಾವು. ಈ ನಾಚ್ ಒಂದು ಹಾಕ್ಕೊಂಡು ಬ್ಯಾಕ್ ಪಾರ್ಟ್ನ ತೆಗಿತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ತೆಗೆದಾದ ನಂತರ
ನಾವೇನು ಮಾಡೋಣ, ಫ್ರಂಟ್ ಇದನ್ನು ಕಟ್ ಮಾಡಿ ತಗೊಂಬಿಡೋಣ. ಓಕೆನಾ, ಫ್ರಂಟ್ ಕಟ್ ಮಾಡಿ ತೆಗೆದು ಆದ ನಂತರ ಈಗ ನಮಗೇನು ಬೇಕು ಫ್ರಂಟಲ್ಲಿ ಅಂತಂದರೆ ಡೀಪ್ ಅಂತಕ್ಕಂಥದ್ದು ಬೇಕು. ಓಕೆನಾ, ಫ್ರಂಟ್ ಡೀಪ್ ತೊಗೊಂಡ್ವಿ. ಈಗ ನಮಗೆ ಫ್ರಂಟ್ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಡಾಟ್ ಪಾಯಿಂಟ್ ನಮಗೆ ಎಷ್ಟು ಇಂಚಿಗೆ ಬೇಕಾಗುತ್ತೆ ಫ್ರಂಟಲ್ಲಿ ಅಂತಂದರೆ, ಈಗ ಕ್ಲಿಯರಾಗಿ ಕಾಣುತ್ತೆ ನಿಮಗೆ, ಇರಲಿ ಬಿಡಿ. ಈಗ ಫ್ರಂಟಿಗೆ ನಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥ ಮೆಜರ್ಮೆಂಟ್ನ ಯಾವ ರೀತಿ ಮಾಡ್ತೀವಿ, ಇಲ್ಲಿ ಫಸ್ಟ್ ಮೇಲ್ಗಡೆ ನಾವು 1/2 ಇಂಚ್ ಮಾರ್ಜಿನ ಇಟ್ಕೊಳ್ತೀವಿ. 1/2 ಇಂಚ್ ಮಾರ್ಜಿನ್ ಇಟ್ಕೊಂಡು ಇವು ಡಾಟ್ ಪಾಯಿಂಟ್ ಯೂಸ್ವಲಿ 40 ಇಂಚಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, 10 ಇಂಚಿಗೆ ಡಾಟ್ ಪಾಯಿಂಟ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, 10 ಇಂಚಿಗೆ ಡಾಟ್ ಪಾಯಿಂಟ್ನ ಕನ್ಸಿಡರ್ ಮಾಡಿಕೊಂಡು ಇಲ್ಲಿಂದ ನನಗೆ 2.5 ಇಂಚು ಅಂಡರ್ ಬಸ್ಟ್ ಲೈನು ಪ್ಲಸ್ 1/2 ಇಂಚು ಮಾರ್ಜಿನ್ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಇದು ಕಂಪ್ಲೀಟ್ ಆಗುತ್ತೆ 13 ಇಂಚಿಗೆ. ಇವ್ರ ಲೆಂತ್ ಎಷ್ಟಿದೆ, 15 ಇಂಚ್ ಲೆಂತ್ ಇದೆ. ಸೊ ಇಲ್ಲಿ 2 ಇಂಚ್ ಅನ್ನೋದು ರಿಕವರಿ ಆಗುತ್ತೆ. ಇಲ್ಲಿ ನಾನು ಮಾರ್ಜಿನ 13 ಇಂಚಿಗೆ ತೆಗೆದುಕೊಂಡಿದ್ದೀನಿ. ರೆಡಿ, ನಮಗೆ ಅಂಡರ್ ಬಸ್ಟ್ ಲೈನ್ ಬಂದು 12.5 ಇಂಚಿಗೆ ಬರುತ್ತೆ ಅವರಿಗೆ. ಓಕೆನಾ, ಇದಾದ ನಂತರ ನಾವೇನು ಮಾಡ್ತೀವಿ, ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಎಲ್ಲಿ, ಫಸ್ಟ್ ಲೈನ್ ಬಂದು ಕೆಳಗಡೆ ಲೈನ್ನ ಡ್ರಾ ಮಾಡ್ಕೊಂಬಿಡಿ ಸೀದಾ. ಓಕೆನಾ, ಈ ಮಾರ್ಕಿಗೆ ನಾವೇನು ಮಾಡ್ತೀವಿ, ಮಾರ್ಕಿಂಗನ್ನು ಹಾಕೊಳ್ತೀವಿ. ಈಗ ಡಾಟ್ ಪಾಯಿಂಟ್ ಬಂದು ಇಲ್ಲಿದೆ. ಸೊ ಈ ಡಾಟ್ ಪಾಯಿಂಟ್ಗೆ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ನಾವು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟನ್ನು ಡ್ರಾ ಮಾಡ್ಕೊಳ್ಬೇಕು. ಎಷ್ಟು ಇಂಚಿಗೆ ಇದು ಇರಬೇಕು ಅಂದರೆ, ಇದು ಕೂಡ ಈ ಲೈನಿಂದ 4 ಇಂಚ್ ಇರಬೇಕು. ಇಲ್ಲಿಗೆ ಸ್ಟಿಚಿಂಗ್ ಮಾರ್ಜಿನ್ ಬರುವಂಥದ್ದು. ಸೊ ಇಲ್ಲಿ 4 ಇಂಚ್ ಆಗುತ್ತೆ. ಕೆಳಗಡೆ ಹೋದರೆ ನಮಗೇನಾಗುತ್ತೆ, ಇಲ್ಲಿ ಇದೇ ಲೈನಿಂದ 4 ಇಂಚ್ ಅಂತಕ್ಕಂಥದ್ದು ಬೇಕು. ಸೊ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ ಒಂದು ಲೈನ್ನ. ಓಕೆನಾ, ಇಲ್ಲಿಂದ ಇಲ್ಲಿಗೆ ಯೂಸಲಿ 3.5 ಇರುತ್ತಲ್ರಿ, ನೀವು 4 ಇಂಚ್ ಯಾಕೆ ತಗೊಂಡ್ರಿ? ಇಲ್ಲಿ 3.5 ಇರುತ್ತೆ ಅಂತ ಯಾರು ಹೇಳಿದ್ರು ನಿಮಗೆ? 3.5 ಇರಲ್ಲ. ಅದು ಇಲ್ಲಿ ಬಂದು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಬಂದು ಈ ಪಾಯಿಂಟ್ ಇರುತ್ತೆ. ಇಲ್ಲಿಂದ ಈ ಪಾಯಿಂಟ್ ಅಂತಕ್ಕಂಥದ್ದು ಕನ್ಸಿಡರ್ ಆಗುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟು ಬರುತ್ತೆ ಅನ್ನೋದು ಕನ್ಸಿಡರ್ ಆಗುತ್ತೆ. ಇಲ್ಲೇನಾಗುತ್ತೆ, ಸ್ವಲ್ಪ ನಮ್ಗೆ ಒಳಗಡೆ ಹೋಗುತ್ತೆ. ಓಕೆನಾ, ಬಟ್ಟೆ ಅಂತಕ್ಕಂಥದ್ದು. ಸೊ ಆಗ ನಮಗೆ ಮಾರ್ಜಿನ್ ಅಂತಕ್ಕಂಥದ್ದು ಬೇಕಾಗುತ್ತೆ. ಅದಕ್ಕೋಸ್ಕರ ಈ ಮಾರ್ಜಿನ್ ಬಟ್ಟೆಯಲ್ಲಿ ನಾವೇನು ಮಾಡಿರ್ತೀವಿ, ಇಟ್ಕೊಂಡಿರ್ತೀವಿ. ಓಕೆನಾ, ಇಲ್ಲಿ 4 ಇಂಚ್ ಇಟ್ಕೊಂಡ್ರೆ 4.5 ಇಂಚ್ ಇದೆ. ಇಲ್ಲಿ 1/2 ಇಂಚ್ ಮಾರ್ಜಿನ್ ಅಂತಕ್ಕಂಥ ಒಳಗಡೆ ಹೊತ್ಕೊಂಡು ಕುತ್ಕೊಳ್ಳುತ್ತೆ. ಯಾವಾಗ ನಾವು ಬ್ಲೌಸ್ನ ವೇರ್ ಮಾಡಿದಾಗ ಫ್ರಂಟ್ ಡಾಟ್ನ ಹಿಡ್ಕೊಂಡಾಗ. ಓಕೆನಾ, ಆವಾಗ ಇದೇನಾಗುತ್ತೆ, ಕಪ್ ಶೇಪ್ ಅನ್ನೋದು ರೆಡಿ ಆಗುತ್ತೆ. ಆಗ ಒಳಗಡೆ ಕುತ್ಕೊಳ್ಳುತ್ತೆ. ಅದಕ್ಕೆ ಸ್ಪೇಸ್ ನಾವು 1/2 ಇಂಚ್ ಕೊಟ್ಟಿರ್ತೀವಿ. ಸೊ ಅಲ್ಲಿಂದ ನಾವೇನು ಮಾಡ್ತೀವಿ, 40 ಇಂಚಸ್ ಇರೋದ್ರಿಂದ ಡಿವೈಡೆಡ್ ಬೈ 10 ಮಾಡಿದಾಗ ನಮಗೆ 4 ಇಂಚು ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಕೂಡ ಅಫೆಕ್ಸ್ ಟು ಅಫೆಕ್ಸ್ ಪಾಯಿಂಟ್ ಅಂತಕ್ಕಂಥದ್ದು ಅಷ್ಟೇ ಬಂದಿರೋದು. ಸೊ ಹಾಗಾಗಿ ನಮಗೆ ಈ ಸೆಂಟರ್ ಗ್ಯಾಪನ್ನು, ಈ ಕಪ್ ಶೇಪ್ ಸೆಂಟರ್ ಗ್ಯಾಪ್ ಏನಿದೆ, ಇದನ್ನು ನಾವು ತೆಗೆದುಕೊಂಡಿರೋದಿಲ್ಲ. ಕರೆಕ್ಟಾಗಿ ಮೆಜರ್ಮೆಂಟ್ ಇಲ್ಲಿಂದ ಇಲ್ಲಿ ತೆಗೆದುಕೊಂಡಿರ್ತೀವಿ. ಸೊ ಈ ಮೆಜರ್ಮೆಂಟ್ಗೋಸ್ಕರ 1/2 ಇಂಚ್ ಎಕ್ಸ್ಟ್ರಾ ನಾವು ಅಡಿಷ್ನಲ್ನ ತೆಗೆದುಕೊಂಡಿರ್ತೀವಿ. ಓಕೆನಾ, ಇದಾದ ನಂತರ ನಮಗೆ ಎಷ್ಟಕ್ಕೆ ನಾವು ಡಾಟ್ ವಿಡ್ತನ್ನು ಹಿಡ್ಕೊಳ್ಬೇಕು ಅನ್ನೋದು ತುಂಬ ಜನರ ಪ್ರಶ್ನೆ. ಇಲ್ಲಿ ಎಷ್ಟಿದೆ, 1.5 ಇಂಚ್ ಇದೆ ಅಲ್ಲ, ಇದೇ ಮಾರ್ಜಿನ್ನ ಇಲ್ಲಿ ಇಟ್ಕೊಂಡು ಲೈನ್ನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಸೀದಾ. ಈಗ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಎಷ್ಟು, ಈ ಲೈನು 9.25 ಇಂಚು. ಕೆಳಗಡೆ ನಮಗೆ ವೇಸ್ಟ್ ಪಾಯಿಂಟ್ ಬ್ಯಾಕ್ ಸೈಡಲ್ಲಿ ನಾವು ಎಷ್ಟು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಸೇಮ್ ಮೆಜರ್ಮೆಂಟ್ನ ಇಲ್ಲಿ ಕನ್ಸಿಡರ್ ನಾವು ಮಾಡ್ಕೊಳ್ಬೇಕು. 9.25 ಇಂಚ್ ಬೇಕು. ಈಗ ನಾವೇನು ಮಾಡ್ತೀವಿ, ಇಲ್ಲಿಂದ 9.25 ಇಂಚಿಗೆ ನಾನು ಮಾರ್ಕನ್ನು ಹಾಕೊಳ್ತಾ ಇದ್ದೀನಿ. ಓಕೆನಾ, 9.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ರೆ ಇನ್ನು ಮಿಕ್ಕಿದ್ದು ಎಷ್ಟು, ಇಲ್ಲಿ ನನಗೆ 1.25 ಇಂಚು ಉಳಿಯುತ್ತೆ. ಸೊ 1.25 ಇಂಚಲ್ಲಿ ಮಾತ್ರ ನಾವಿಲ್ಲಿ ಡಾಟ್ ಪಾಯಿಂಟನ್ನು ಹಿಡಿಯುವಂಥದ್ದು. 1.25 ಇಂಚಲ್ಲಿ ನಾವು ಎಷ್ಟು ಡಾಟ್ ಪಾಯಿಂಟ್ ಹಿಡಿತೀವಿ ಅಂತಂದರೆ, 3/4 ಇಂಚು 1.5 ಇಂಚ್ ಮೇಲೆ 1 ಗೆರೆ. ಓಕೆನಾ, ಡಾಟ್ ಪಾಯಿಂಟ್ನ ನಾವು ಹಿಡಿತೀವಿ. 3/4 ಇಂಚು 1.5 ಅದ್ರ ಮೇಲೆ ಒಂದು ಎಕ್ಸ್ಟ್ರಾ ಹಿಡ್ಕೊಳ್ತೀವಿ. ನಾನೇನು ಮಾಡ್ತೀನಿ, 2 ಇಂಚನ್ನ ಇಟ್ಕೊಳ್ತೀನಿ ಫಿಟ್ಟಿಂಗಲ್ಲಿ ಬರಲಿ ಅಂತ ಹೇಳಿ. ಓಕೆನಾ, ಇದಾದ ನಂತರ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಡಾಟ್ ಪಾಯಿಂಟ್ನ ಯಾವಾಗಲೂ ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಅಂದರೆ, ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ನಮ್ಮ ಕಪ್ ಶೇಪ್ ಯಾವ ರೀತಿ ಇರುತ್ತೆ ಆ ರೀತಿ ಸ್ಟಿಚಿಂಗ್ ಅನ್ನೋದು ಬರಬೇಕಾಗತ್ತೆ. ಓಕೆನಾ, ಈ ರೀತಿ ಸ್ಟಿಚಿಂಗ್ ಅಂತಕ್ಕಂಥ ನಮಗೆ ಬರಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ಮಾತ್ರ ನಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟಾಗಿ ಕುಂದಿರುತ್ತೆ. ಇಲ್ಲಾಂದರೆ ಕೂಡಲ್ಲ, ಅದು ಶಾರ್ಪ್ನೆಸ್ ಜಾಸ್ತಿ ಬಂದ್ಬಿಡುತ್ತೆ. ಓಕೆನಾ, ಇದಿಷ್ಟು ಪಾಯಿಂಟ್. ಈಗ ನಮಗೆ 1/2 ಇಂಚ್ ಮಾರ್ಜಿನ್ ತೆಗೆದುಕೊಂಡಾಗ ನಾವಿಲ್ಲಿ ಏನು ಮಾಡಿದ್ದೀವಿ, 1/4 ಇಂಚ್ ಇನ್ಕ್ರೀಸ್ ಮಾಡಿದ್ದೀವಲ್ಲ, ಅದು 1.25 ಇಂಚು ಕರೆಕ್ಟಾಗಿ ಇಲ್ಲಿ ಬಂದುಬಿಡತ್ತೆ. ಯಾಕಂದರೆ ಮಾರ್ಜಿನ್ ಸೇರಿಸ್ಕೊಳ್ಳುತ್ತೆ ನೋಡಿ, 1.25 ಇಂಚು ಕರೆಕ್ಟಾಗಿ ಬಂದುಬಿಡತ್ತೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ಟ್ರಾ ಅಂತಕ್ಕಂಥದ್ದು ನಾವು ಕೊಟ್ಟಿರ್ತೀವಿ. ಈಗ ನಾವೇನು ಮಾಡ್ತೀವಿ, ಇಲ್ಲಿ ಸ್ವಲ್ಪ ಕಪ್ ಶೇಪ್ ಬರೋದಕ್ಕೋಸ್ಕರ ಮೇಲೆ ಲಿಫ್ಟನ್ನು ಮಾಡ್ಕೊಳ್ತಾ ಇದ್ದೀನಿ 1 ಇಂಚು. ಓಕೆನಾ, 1 ಇಂಚ್ ಲಿಫ್ಟ್ ಮಾಡಿಕೊಂಡು ಇಲ್ಲಿಂದ ನಾವೇನು ಮಾಡ್ತೀವಿ, ಶೇಪನ್ನು ಕೊಡ್ತಾ ಹೋಗ್ತೀವಿ ಈ ರೀತಿ. ಓಕೆನಾ, ಈ ರೀತಿ ಕೊಟ್ಟಾದ ನಂತರ ಸೀದಾ ಶೇಪ್ ಇಲ್ಲಿಗೆ ಹೋಗುತ್ತೆ. ಇದು ಎಕ್ಸ್ಟ್ರಾ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು 1/2 ಇಂಚ್ ಮಾರ್ಜಿನ್ ಇಟ್ಕೊಳ್ತೀವಿ, ಆಗಿದು ಸರಿದೋಗುತ್ತೆ. ಓಕೆನಾ, ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಸಿಂಪಲ್ ಅಂದರೆ ಬಹಳ ಸಿಂಪಲಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇಷ್ಟೇ ಸಿಂಪಲಾಗಿರುತ್ತೆ ಇದು.
ಓಕೆನಾ, ಇವೆರಡೂ ಸೆಂಟರ್ಗೆ ಒಂದು ಡಾಟ್ ಪಾಯಿಂಟ್ಗೆ ಮಾರ್ಕನ್ನು ಹಾಕ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು ನಾಚು, ಇಲ್ಲಿ ಒಂದು ನಾಚು. ಓಕೆನಾ, ಇವೆರಡು ನಾಚು ಆದ ನಂತರ ನಾವು ಈ ಕಡೆ ಡಾಟ್ ಪಾಯಿಂಟ್ನ ಹಿಡಿಬೇಕಲ್ವ, ಅದಕ್ಕೆ ಏನು ಮಾಡಬೇಕು, ನಾವು ಮಾರ್ಕನ್ನು ಈ ರೀತಿ ಹಾಕೋಬೇಕು. ಎರಡೂ ಸೆಂಟರ್ ಪಾಯಿಂಟ್ಗೆ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟ್ ಇದನ್ನು ತೆಗಿರಿ, ಎಕ್ಸ್ಟ್ರಾ ಮಾರ್ಜಿನ್ ಏನಿದೆ ಇದನ್ನು ಕಟ್ ಮಾಡಿ ತಕ್ಕೊಳ್ಳೋಣ. ತಕ್ಕೊಂಡಾದ ನಂತರ ಇವೆರಡೂ ಸೆಂಟರ್ ಪಾಯಿಂಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ರಬ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ, ಎರಡೂ ಸೆಂಟರ್ ಪಾಯಿಂಟ್ಗೆ ಈ ರೀತಿ ರಬ್ ಮಾಡ್ಕೊಳ್ಳಿ. ಓಕೆನಾ, ಇವೆರಡೂ ರಬ್ ಮಾಡ್ಕೊಂಡು ಆದಮೇಲೆ ನಿಮಗೆ ಇಲ್ಲೊಂದು ಲೈನ್ ಕಾಣುತ್ತಲ್ಲ, ಇದೇ ಲೈನ್ ಮೇಲೆ ನಮಗೆ ಎಷ್ಟು ಬೇಕಾಗತ್ತೆ, 2.5 ಇಂಚು ಸಾಕಾಗತ್ತೆ. ಎಷ್ಟೇ ದೊಡ್ಡ ಬ್ಲೌಸ್ ಆದರೂ ಕೂಡ 2.5 ಇಂಚು ಸಾಕು. ಆ 2.5 ಇಂಚಿಗೆ ಒಂದು ಲೈನ್ ಹಾಕ್ಕೊಳ್ಳಿ. ಓಕೆನಾ, ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು ಸೇರಿ ನೀವು ಡಾಟ್ ಪಾಯಿಂಟನ್ನು ಹಿಡಿಯುವಂಥದ್ದು ಇಷ್ಟೇ. ಇಲ್ಲಿ ಏನು ಮಾಡಬೇಕು ಅಂದರೆ ಈ ಲೆಂತಿಂದ ನಮಗೆ 3.5 ಇಂಚು ಸಾಕಾಗತ್ತೆ. ಓಕೆನಾ, 3.5 ಇಂಚು ಸಾಕಾಗತ್ತೆ. ಇಲ್ಲಿವರೆಗೂ ತೆಗೆದುಕೊಂಡಾಗ ಶಾರ್ಪ್ನೆಸ್ ಅನ್ನೋದು ಜಾಸ್ತಿ ಆಗುತ್ತೆ, ಬ್ಲೌಸ್ ಅನ್ನೋದು ಮೇಲೆ ಬಂದ್ಬಿಡುತ್ತೆ. ನಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಬ್ಲೌಸ್ ವೇರ್ ಮಾಡಿದಾಗ ಅದ್ರ ಪೊಸಿಷನ್ಗೆ ಬಂದು ಕುತ್ಕೊಳ್ಬೇಕು. ಓಕೆನಾ, ಅದ್ರ ಪೊಸಿಷನ್ ಬಿಟ್ಟು ಮೇಲೆ ಬರಬಾರ್ದು, ಇಲ್ಲೇ ಕುತ್ಕೊಳ್ಬೇಕು, ಅದು ಮೇಲೆ ಬರಬಾರ್ದು. ಮೇಲೆ ಇಲ್ಲಿ ಕುತ್ಕೊಳ್ಬೇಕು ಅಂದರೆ ಸ್ಪೇಸ್ ಕೊಡಬೇಕು. ನಮಗೆ ಸ್ಪೇಸ್ ಎಲ್ಲಿ ಸಿಗುತ್ತೆ, ನಾವು ಈ ರೀತಿ ಸ್ಪೇಸ್ ಮಾಡಿಕೊಟ್ಟ, ಇವಾಗ ಇಲ್ಲಿ ಹಿಡ್ಕೊಂಡಿರ್ತೀವಿ, ಶಾರ್ಪ್ನೆಸ್ ಇಲ್ಲಿಗೆ ಎಂಡ್ ಆಗುತ್ತೆ, ಇಲ್ಲಿ ಪಫ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಆಗ ನಮಗೆ ಕರೆಕ್ಟಾಗಿ ಬರುತ್ತೆ. ಇದು 3 ಡಾಟ್ ಆಯಿತು. ಇನ್ನೊಂದು ಡಾಟ್ ನಮಗೆ ಎಲ್ಲಿ ಬರುತ್ತೆ ಅಂದರೆ ಇಲ್ಲಿಗೆ ಬರುತ್ತೆ. ಅದಕ್ಕಿಂತ ಮುಂಚೆ ನಾವೇನು ಮಾಡಬೇಕು, 1/2 ಇಂಚು ಮಾರ್ಜಿನಲ್ಲಿ ಇದನ್ನು ಶೇಪನ್ನು ತೆಕ್ಕೊಳ್ಬೇಕಾಗತ್ತೆ. ಓಕೆನಾ, ಸ್ವಲ್ಪ ಕೆಳಗಡೆ ತಕ್ಕೊಳ್ಳಿ, ಒಂದು 1/4 ಇಂಚಷ್ಟು ಕೆಳಗಡೆ ತಕ್ಕೊಳ್ಳಿ. ಯಾಕೆ ಕೆಳಗಡೆ ಅಂತಂದರೆ ನಿಮಗೆ ಸ್ಟಿಚಿಂಗ್ ಮಾಡಿದಾಗ ಅದು ಮೇಲೆ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ, ಸ್ಟಿಚಿಂಗ್ ಮಾಡಿದಾಗ ಮೇಲ್ಗಡೆ ಬರುತ್ತೆ. ಇಲ್ಲೊಂದು ನಾಚ್ ಹಾಕ್ಕೊಳ್ಳಿ, ಸರಿಯಾಗಿ ಬರುತ್ತೆ. ಓಕೆನಾ, ಈಗ ಇದನ್ನು ಯಾವ ರೀತಿ ಹಾಕೋಬೇಕು ನಾವು ಡಾಟ್ ಪಾಯಿಂಟನ್ನು ಅಂತಂದರೆ ಈ ರೀತಿ ಇಟ್ಕೊಳ್ಳಿ, ಜಸ್ಟ್ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಸೆಂಟರ್ಗೆ. ನಿಮಗೆ ಒಂದು ಇಲ್ಲಿ ಬರುತ್ತಲ್ಲ, ಈ ಪಾಯಿಂಟ್ ನಿಮ್ಗೆ ಕಾಣುತ್ತೆ, ಇಲ್ಲಿ ಡಾಟ್ ಪಾಯಿಂಟ್. ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಇವೆರಡೂ ಫೋಲ್ಡ್ ಕರೆಕ್ಟಾಗಿರಬೇಕು. ಆಫ್ಟರ್ ಕಟ್ಟಿಂಗು ನೀವು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡಾದ ತಕ್ಷಣ ನಿಮ್ಗೊಂದು ಲೈನ್ ಅನ್ನೋದು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಈ ಲೈನಿಗಲ್ಲ, ಸಾರಿ, ಈ ಲೈನಿಗೆ ಇಲ್ಲೇನು ಲೈನ್ ಇರುತ್ತೆ, ಈ ಲೈನಿಗೆ ಕ್ರಿಯೇಟ್ ಆಗುತ್ತೆ. ಅದು ಈ ರೀತಿ ಹಾಕ್ಕೊಳ್ಳಿ, ಇವೆರಡೂ ಪಾಯಿಂಟ್ ಕಲಿಸ್ಕೊಳ್ಳಿ, ಈ ರೀತಿ ಬರುತ್ತೆ. ನಿಮ್ಗೆ ಈ ಲೈನ್ಗೆ ಸಿಗುತ್ತೆ ಅದು ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು. ಇಲ್ಲ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ ಅಂದರೆ ವೆರಿ ಸಿಂಪಲ್, ಈ ರೀತಿ ಸ್ಕೇಲ್ ಇಟ್ಕೊಳ್ಳಿ, ಎಲ್ ಶೇಪ್ ಸ್ಕೇಲ್ನ ಈ ಲೈನಿಗೆ ಡ್ರಾ ಮಾಡ್ಕೊಳ್ಳಿ. ಇವೆರಡೂ ಲೈನಿಗೆ ಇಟ್ಕೊಂಡು ಈ ಲೈನ್ ಏನಿದೆಯಲ್ಲ ಇಲ್ಲಿಂದ ಇಲ್ಲಿಗೆ ಡ್ರಾ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇದು ಎಷ್ಟಕ್ಕೆ ಬರಬೇಕು ನಮಗೆ ಅಂತಂದರೆ ಇದ್ರೂ ಕೂಡ ಅಷ್ಟೇ 3 ಇಂಚಸ್ಸು ಅಥವಾ 3.5 ಇಂಚಸ್ ಆದರೆ ಹೆಚ್ಚಾಯಿತು, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಇದನ್ನು ಎದಕ್ಕೆ ಹಿಡಿತೀವಿ ಡಾಟು ಅಂದರೆ ಸೈಡಲ್ಲಿ ಬರುವಂಥ ರಿಂಕಲ್ಸು ಮತ್ತು ಫಿಟ್ಟಿಂಗ್ ಪರ್ಫೆಕ್ಟಾಗಿ ಬರಲಿ ಅಂಥೇಳಿ ಹೈಪ್ ಮಾಡಲಿಕ್ಕೆ ಈ ಡಾಟನ್ನು ನಾವು ಯೂಸ್ ಮಾಡ್ಕೊಳ್ತೀವಿ. ಓಕೆನಾ, ಇದಿಷ್ಟು ಆಯಿತು ಡಾಟು ಮತ್ತು ಫ್ರಂಟ್ ಪಾರ್ಟ್ ಕಟ್ಟಿಂಗು. ಈಗ ಇದ್ರದ್ದೇ ನಾವೇನು ಮಾಡ್ತಾ ಇದ್ದೀವಿ, ಶೇಪ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಶೇಪ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಂದರೆ ನಮಗೆ ಇಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ನ ಈ ರೀತಿ ಹಾಕ್ಕೊಂಡಾಗ, ಫ್ರಂಟ್ ಬ್ಯಾಕ್ ಎರಡೂ ಈ ರೀತಿ ಕಲಿಸ್ಕೊಂಡಾಗ, ಓಕೆನಾ, ನಮಗೆ ಇಲ್ಲಿ ಮಿಕ್ಕಿರುತ್ತೆ ಇದು ನಾವು ಬೆಲ್ಟಾಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಇದಕ್ಕೇನು ಮಾಡಬೇಕು, 1/2 ಇಂಚ್ ಮಾರ್ಜಿನ್ ನಾವೇನಿರುತ್ತೆ ಇಲ್ಲಿ ಬಿಟ್ಕೊಂಡಿರ್ತೀವಿ. ಸೊ ಇನ್ನು ಮಿಕ್ಕಿದ್ದ ಪಾರ್ಟ್ ಏನಿದೆ ಬೆಲ್ಟ್ ಪಾರ್ಟ್. ಈಗ ನಾವೇನು ಮಾಡೋಣ, ನೋಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ರೆಡಿ ಎಷ್ಟಕ್ಕೆ ಬೇಕು ನನಗೆ, 2.25 ಇಂಚು ಪ್ಲಸ್ ಇಲ್ಲಿ 1/2 ಇಂಚ್ ಡಾಟ್ ಹಿಡಿತೀನಿ, ಮೇಲ್ಗಡೆ ಹೋಗುತ್ತೆ. ಓಕೆನಾ, ನೆನಪಿಟ್ಕೋಬೇಕು ಇವನ್ನೆಲ್ಲ. 1/2 ಇಂಚ್ ಡಾಟ್ ಹಿಡಿತೀನಿ, ಮೇಲ್ಗಡೆ ಹೋಗುತ್ತೆ. 1/2 ಇಂಚ್ ಇನ್ಕ್ರೀಸ್ ಮಾಡಬೇಕು, 2.25 ಪ್ಲಸ್ 1/2 ಇಂಚ್ ಅಂದರೆ 3.25 ಇಂಚು ನನಗೆ ಫ್ರಂಟ್ ಬೇಕು ರೆಡಿ. 3.25 ಅಂದರೆ ನಾನೇನು ಮಾಡಬೇಕು, 3.25 ಇಂಚಿಗೆ ರೆಡಿ ಮಾಡ್ಕೊಳ್ಬೇಕು. ಯಾಕೆ, ಇದಕ್ಕೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಅದಕ್ಕೋಸ್ಕರ. ಎಷ್ಟು, 3.25 ಇಂಚು ಫ್ರಂಟಲ್ಲಿ ನೋಟ್ ಮಾಡ್ಕೊಳ್ಳಿ. ಎಷ್ಟು, 3.25 ಇಂಚು. ಓಕೆನಾ, 3.25 ಇಂಚು ಫ್ರಂಟ್ದು. ಸೇಮ್ ಅದೇ ರೀತಿ ಇಲ್ಲಿ ನನಗೆ ಎಷ್ಟಕ್ಕೆ ಬೇಕಾಗುತ್ತೆ ಅಂದರೆ ರೆಡಿ 2 ಇಂಚ್ ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಮೇಲ್ಗಡೆ ಬಟ್ಟೆ ಹೋಗಲ್ಲ, ಕೆಳಗಡೆ ಬಟ್ಟೆ 1/2 ಇಂಚ್ ಮಾರ್ಜಿನ್ ಹೋಗುತ್ತೆ, ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ ಬೇಕು. ಅದಕ್ಕೆ ನಾವೇನು ಮಾಡಬೇಕು, 2 ಇಂಚ್ ಬೇಕು ಅಂದರೆ ಇಲ್ಲಿ 3 ಇಂಚನ್ನು ನಾವು ಇಟ್ಕೊಳ್ಬೇಕು, ಎಲ್ಲಿ ಸೆಂಟರಲ್ಲಿ. ಅದಾದ ನಂತರ ಸೇಮ್ ಇಲ್ಲಿ ಅಷ್ಟೇ, ಇಲ್ಲಿ ನನಗೆ ಎಷ್ಟಿದೆ, 2 ಇಂಚೇ ಇದೆ. 1/2 ಇಂಚು ಮಾರ್ಜಿನು 2.25 ಇಂಚು. ಇಲ್ಲಿ 1/2 ಇಂಚು ಡಾಟ್ ಹಿಡ್ಕೊಳ್ತೀವಿ, ಅದನ್ನು ಸೇರಿಸ್ಕೊಳ್ಬೇಕು 3 ಇಂಚು. ಮತ್ತು ಇಲ್ಲಿ 1/2 ಇಂಚ್ ಸೇರಿಸ್ಕೊಳ್ತೀವಿ, ಅದನ್ನು ಸೇರಿಸ್ಕೊಳ್ಬೇಕು 3.25 ಇಂಚು. 3.25 ಇಂಚು ರೆಡಿ ಬೇಕು ನನಗೆ, ಎಲ್ಲಿ ಸೈಡಲ್ಲಿ 3.25
1/2 3.5 ಇಂಚು. ಓಕೆನಾ? ಈ ಆಧಾರದ ಮೇಲೆ ನಾವು ಪಟ್ಟಿಯನ್ನು ಕಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಂದರೆ ನೋಡಿ, ಇಲ್ಲೇ ಮಾರ್ಕನ್ನು ನಿಮಗೆ ಹಾಕಿ ತೋರಿಸ್ತೇನೆ. ಓಕೆನಾ? ಅಂಚು ಪೀಸ್ ಇತ್ತು ಸೆಂಟ್ರಲ್ಲಿ ಅಂದರೆ ತೆಗೆದುಬಿಡಿ. ಅಂಚು ಪೀಸಿಂದ ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ. ಇವಾಗ ಇಲ್ಲಿ ಎಷ್ಟು ಬೇಕು? 3.25 ಇಂಚ್ ಬೇಕು ನನಗೆ. ಎಷ್ಟು? 3.25. 3.25 2.25 ಪ್ಲಸ್ ಇಲ್ಲಿ 1/2 ಇಂಚು 3.25 ಕೆಳಗಡೆ ಮಾರ್ಜಿನ್ 3.25 ಇಂಚ್ ರೆಡಿ ಮಾರ್ಜಿನ್ ಸಹಿತ 3.25 ಇಂಚ್ ಬೇಕು. ಸೊ 3.25 ಇಂಚ್ಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಈಗ ಇಲ್ಲಿಂದ 1/2 ಇಂಚ್ ಮಾರ್ಜಿನ್ನ ಇಲ್ಲಿಂದ ಎಷ್ಟಿದೆ? ಇದು 4.25 ಇಂಚ್ ಇದೆಲ್ಲ ಸೆಂಟರ್ ಪಾಯಿಂಟ್. 4.25 ಅಂದರೆ ಇಲ್ಲಿ ಎಷ್ಟು ಬರುತ್ತೆ? ಇದು 4 ಇಂಚಿಗೆ ಬರುತ್ತೆ. ಸೊ 4 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ನಮಗೆ 3 ಇಂಚ್ ಬೇಕು ರೆಡಿ. ಇಲ್ಲಿ ನಾವೇನು ಮಾಡ್ತೀವಿ? 3 ಇಂಚ್ ರೆಡಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀವಿ. ಓಕೆನಾ? ಇದಾದ ನಂತರ ನನಗೆ ಎಷ್ಟಕ್ಕೆ ಬೇಕು? 9.25 ಪ್ಲಸ್ 1.25 10 10.25 11 ಇಂಚಿಗೆ ರೆಡಿ ಬೇಕು. ಇಲ್ಲಿ ಬರುತ್ತೆ. ಇಲ್ಲಿ ನನಗೆ ಎಷ್ಟು ಬೇಕು? 3.25 ಇಂಚು ರೆಡಿ ಬೇಕು. 3.25 ಇಂಚು ಮಾರ್ಕಿಂಗ್. ಓಕೆನಾ? ಇಲ್ಲೇನು ಶೇಪ್ ಕಟ್ ಮಾಡಿರ್ತೀವಿ ಅದೇ ಶೇಪ್ಗೆ ನಾನು ಹಾಕ್ತಾ ಇರುವಂಥ ಮಾರ್ಕಿಂಗ್ ಇದು. ಓಕೆನಾ? ನನಗೆ ಇಲ್ಲಿ ಎಷ್ಟು ಬಂತು? 3.25 ಬೇಕಲ್ಲ? 3.25 ರೆಡಿ ಬಂತು. 3.25 ಅಂದರೆ 4.25 ತೊಗೋಬೇಕಿರಿ. ಇಲ್ಲಿ 3.25 ಇಂಚು 2.25 ಇಂಚ್ ರೆಡಿ ಬೇಕು. 1/2 ಇಂಚು ಸೇರಿಸ್ಕೊಳ್ತೀನಿ. 3.25 ಇಂಚು 3.25 3.25 ಇಲ್ಲಿ 1/2 ಇಂಚ್ ಮಾರ್ಜಿನ್ ಬೇಕು. ಟೋಟಲ್ 4.25 ಇಂಚ್ ಬೇಕಿಲ್ಲಿ. ಟೋಟಲು 4.25 ಇಂಚು ಬೇಕು. 1/4 4.25 ಇಂಚು. ಅದಕ್ಕೆ ಇಲ್ಲಿ ಕ್ರಾಸಾಗಿ ಬರ್ತಾ ಇದೆ. ಓಕೆನಾ? ಇಲ್ಲಾಂದರೆ ಸೀದಾ ಬರುತ್ತೆ ನಮಗೆ ಅದು. ಇವಾಗ ಇದು ಕರೆಕ್ಟ್ ಆಯಿತು. ಇದಿಷ್ಟು ಮಾರ್ಕಿಂಗ್ ನಮಗೆ. ಇದನ್ನೇನು ಮಾಡಬೇಕು? ಕಟ್ ಮಾಡಿ ತಗೊಂಬಿಡೋಣ. ಇದೇ ಬೆಲ್ಟ್. ಸಿಂಪಲ್ ಅಂದರೆ ಬಹಳ ಸಿಂಪಲ್. ನಿಮಗೆ ಬೆಲ್ಟ್ ಕಟ್ಟಿಂಗನ್ನು ಹೇಳ್ಕೊಟ್ಟಿದ್ದೀನಿ. ಓಕೆನಾ? ಇಷ್ಟೇ ಇರುವಂಥದ್ದು ಬೆಲ್ಟ್ ಕಟ್ಟಿಂಗಲ್ಲಿ. ಇವಾಗ ಇದೇನಾಗುತ್ತೆ? ಕರೆಕ್ಟಾಗಿ ನಮಗೆ ಬಂದು ಅದ್ರ ಪ್ಲೇಸ್ಗೆ ಅದು ಕುತ್ಕೊಳ್ಳುತ್ತೆ. ಈ ರೀತಿ ರೆಡಿ ಬರುತ್ತೆ. ಇಲ್ಲಿ 1 ಇಂಚ್ ಬರ್ತದೆ. ಅದಕ್ಕೆ ಇಲ್ಲಿ 1/2 ಇಂಚ್ ಮೇಲೆ ಹೋಗುತ್ತೆ. ಆವಾಗ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನು. ಇಲ್ಲಿ 1 ಇಂಚ್ ಮೇಲೆ ಬರುತ್ತೆ. ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎರಡೂ ಆಯಿತು. ಈಗ ನಮಗೆ ಬೇಕಾಗಿರುವಂಥದ್ದು ಯಾವುದು ಅಂತಂದರೆ ಸ್ಲೀವ್ಸ್ ಕಟ್ಟಿಂಗನ್ನು ನಾವು ಮಾಡ್ಕೊಳ್ತೀವಿ. ಸ್ಲೀವ್ಸ್ ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಆರ್ಮೋಲ್ ರೌಂಡ್ ಬಹಳ ಮುಖ್ಯ. ಆರ್ಮೋಲ್ ರೌಂಡ್ ಎಷ್ಟಿದೆ? ಇದು 8.25 ಇಂಚು 9 ಇಂಚು ಬರುತ್ತೆ. 8.25 ಇಂಚು ಕನ್ಸಿಡರ್ ಮಾಡ್ಕೊಳ್ಳೋಣ. ಇಲ್ಲಿಂದ ಈ ರೌಂಡನ್ನು ತೆಗೆದುಕೊಳ್ಳೋಣ 7.5. ಓಕೆನಾ? ಈಗ ನಾವೇನು ಮಾಡೋಣ? 4 ಭಾಗದಿಂದ ಇದನ್ನು ಈ ರೀತಿ ಹಾಕ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡು ನಮಗೆ 7.5 ಬರ್ತಾ ಇತ್ತಲ್ಲ, ಅದನ್ನು 7.5 ಬರೋದನ್ನ ಇಲ್ಲಿ ಇಟ್ಕೊಳ್ಬೇಕು. ಪ್ಲಸ್ 1.5 ಆ್ಯಡ್ ಮಾಡಿಕೊಂಡ್ರೆ 9 ಇಂಚಿಗೆ ಬರೋ ಥರ ಇಟ್ಕೊಳ್ಬೇಕು. ಈ ರೀತಿ ಇಟ್ಕೊಳ್ಬೇಕು. ಓಕೆನಾ? ಈ ರೀತಿ ಇಟ್ಕೊಂಡು ಕೆಳಗಡೆ ನಾವೇನು ಮಾಡಬೇಕು? 1/2 ಇಂಚು ಮಾರ್ಜಿನ್ನ ಸೇರಿಸ್ಕೋಬೇಕು. ಓಕೆನಾ? ಇದು ಕೆಳಗಡೆ 1/2 ಇಂಚು ಮಾರ್ಜಿನ್. ಇಲ್ಲಿ ನಮಗೆ ಎಷ್ಟು ಬೇಕು? 8 ಇಂಚು ಸ್ಲೀವ್ ಬೇಕು. 8 ಇಂಚು ಸ್ಲೀವು ಪ್ಲಸ್ 1/2 ಇಂಚು ಮಾರ್ಜಿನ್ ಮೇಲ್ಗಡೆ. ಓಕೆನಾ? 1/2 ಇಂಚ್ ಮಾರ್ಜಿನ್ನು ಕೂಡ ನಾವು ಸೇರಿಸ್ಕೊಂಡ್ವಿ. ಇವಾಗ ಒಂದೊಂದು ವೇಳೆ ನಾವು ಪ್ಲೇನ್ ಬ್ಲೌಸ್ ಹೊಡೆಯಲ್ಲ, ಲೈನಿಂಗ್ ಕ್ಲಾತ್ ಹಾಕಿ ಹೊಲಿತಿರ್ತೀವಿ, ಅವಾಗೂ ಕೂಡ ನಮಗೆ ಇಲ್ಲಿ ಅರ್ಧ ಇಂಚೇ ತಗೋಬೇಕು. ಇದು ಲೈನಿಂಗ್ ಕ್ಲಾತ್ ಹಾಕೊಂಡಿರೋದಕ್ಕೆ ಇದು ಲೈನಿಂಗ್ ಆಗಿರೋದನ್ನ 1/2 ಇಂಚ್ ಮಾರ್ಜಿನ್ನ ಇಟ್ಕೊಂಡಿದ್ದೀವಿ. ಲೈನಿಂಗ್ ಇಲ್ಲ, ಪ್ಲೇನ್ ಸ್ಟಿಚ್ ಮಾಡ್ತೀವಿ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀವಿ ಅಂದರೆ 1 ಇಂಚನ್ನು ನೀವು ತೆಗೆದುಕೊಳ್ಬೋದು. 1 ಇಂಚು 1/2 ಇಂಚು ಫೋಲ್ಡ್ ಮಾಡಲಿಕ್ಕೆ, ಇನ್ನೊಂದು 1/2 ಇಂಚ್ ಈ ರೀತಿ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಪ್ಲೇನ್ ಬ್ಲೌಸ್ಗಳಿಗಾದರೆ. ಓಕೆನಾ? ಇಲ್ಲ ಅಂತಂದರೆ ನೀವು 1.5 ಇಂಚ್ ತೆಗೆದುಕೊಂಡ್ರೂ ಬರುತ್ತೆ. ಡಿಪೆಂಡ್ ಅಪಾನ್ ದಪ್ಪ ಆಗ್ತಾ ಹೋಗುತ್ತೆ ಅಷ್ಟೇ. ಓಕೆನಾ? ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ ಅಂದರೆ 1 ಇಂಚ್ ಬಿಟ್ಕೊಳ್ಳಿ, ನಿಮ್ಗೆ ಕರೆಕ್ಟಾಗಿ ಬಂದುಬಿಡುತ್ತೆ. 1/2 ಇಂಚ್ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು 1/2 ಇಂಚ್ ಇನ್ನೊಂದು ಸರಿ ಫೋಲ್ಡ್ ಮಾಡಲಿಕ್ಕೆ ಎಮ್ಮಿಂಗ್ ಮಾಡೋದಕ್ಕೋಸ್ಕರ. ಓಕೆನಾ? ಅಷ್ಟು ಬಿಟ್ಟರೆ ಬೇರೆ ಚೇಂಜಸ್ ಏನೂ ಇರೋದಿಲ್ಲ. ಲೈನಿಂಗಲ್ಲಿ ಮಾತ್ರ 1/2 ಇಂಚ್ ಮಾರ್ಜಿನ್ ಅಂತ ಹೇಳ್ತೀವಿ. 1/2 ಇಂಚಿಗೆ ಸ್ಟಿಚಿಂಗ್ ಮಾಡಬೇಕು. ನೀವು 1/4 ಇಂಚ್ ಮಾಡಿದ್ರೆ ಬರೋಲ್ಲ. ಓಕೆನಾ? ಇದಾದ ನಂತರ ನಮಗೆ ಬಾಟಮಲ್ಲಿ ನಾವು ಎಷ್ಟು ಹೇಳಿದ್ವಿ? 5.25 ಇಂಚನ್ನು ನಾವು ಹೇಳಿದ್ವಿ. ಸೊ ಈ ಲೈನಿಂಗ್ ಮಾರ್ಕ್ ಏನು ಹಾಕಿದ್ವಿ ಅಲ್ಲಿಗೆ 5.25 ಇಂಚ್ ಹಾಕೋಬೇಕು. ಅಲ್ಲಿಂದ 1.5 ಇಂಚು ಮಾರ್ಜಿನ್ ಅನ್ನೋದು ಬೇಕು. ಇಷ್ಟೇ ಬಟ್ಟೆ ಒಳಗಡೆ ಒಬ್ಬೊಬ್ರದ್ದು ಅಗಲ ಪೊಸಿಷನ್ ಹತ್ರ ತನಕ ಬಂದಿರುತ್ತೆ, ಬಟ್ಟೆ ಸಾಲಲ್ಲ, ಅವಾಗ ಏನ್ ಮಾಡೋದು? ಇದರಲ್ಲಿ ಅದೇ ಬಟ್ಟೆ ಸಾಲಲ್ಲ ಅಂತಂದ್ರೆ ಅದು ಲೈನಿಂಗನ್ನು ಕಡಿಮೆ ತಂದಿರ್ತೀರಿ ನೀವು. ಲೈನಿಂಗ್ ಪನ್ನ ಅಗಲ ಕಡಿಮೆ ಇರುತ್ತೆ ಲೈನಿಂಗಲ್ಲಿ. ಓಕೆನಾ? ಮೀಟ್ರ್ ಲೈನಿಂಗ್ ತೆಗೆದುಕೊಂಡಿರ್ತೀರಾ, ಬಟ್ ಪನ್ನ ಕಡಿಮೆ ಇರುತ್ತೆ. ಪನ್ನ ಜಾಸ್ತಿ ಇರುವಂಥ, ಅಗಲ ಜಾಸ್ತಿ ಇರುವಂಥ ಲೈನಿಂಗನ್ನು ತೆಗೆದುಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಬರಲ್ಲ. ಎಷ್ಟೇ ದೊಡ್ಡ ಸೈಜ್ ಬ್ಲೌಸ್ ಆಗಲಿ ನಿಮಗೆ ನೋಡಿ, ಇಷ್ಟು 40 ಸೈಜ್ಗೆ ಇಷ್ಟು ಉಳಿತಾ ಇದೆ.
ಇನ್ನು 45-50 ಸೈಜ್ ಇತ್ತು ಅಂದರೂ ಕೂಡ ಕಂಪ್ಲೀಟಾಗಿ ಬಂದ್ಬಿಡುತ್ತೆ ನಿಮಗೆ. ಅಪ್ ಟು ಆರ್ಮೋಲ್ ರೌಂಡ್ 22 ಮ್ಯಾಕ್ಸಿಮಮ್, ಅದು 22ವರೆಗೂ ನಿಮಗೆ ಈಸಿಯಾಗಿ ಬಂದ್ಬಿಡತ್ತೆ. ಒಬ್ಬರದು ಕಸ್ಟಮರ್ದು ಹಾರ್ಮೋಲು 10 ತನಕ ಇತ್ತು, ಬರುತ್ತೆ. ಅದು ಇಷ್ಟು ಸೈಜ್ ಒಳಗೆ ಇದೆ ಅಲ್ಲ, ಇದೆ 10 9:30ವರೆಗೆ ಇದೆ. 10 ಆರಾಮಾಗಿ ಬರುತ್ತೆ. ದೊಡ್ಡ ಪನ ಇರುತ್ತಲ್ಲ, ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಕಾಣ್ತಿದೆಯಲ್ಲ, ಇಷ್ಟು 7.5 ಅಂತಂದರೆ ಇಲ್ಲಿ ನಿಮಗೆ ಆರ್ಮೋಲ್ ರೌಂಡ್ 19 ಇಂಚಿದೆ. ಇದು 17 ಇಂಚು ಆರ್ಮೋಲ್ ರೌಂಡ್ 17-18 ಇಂಚ್ ಬರ್ತಾ ಇದೆ. ಇನ್ನೂ 2 ಇಂಚ್ ಸೇರಿಸ್ಕೋಬೋದು ಆರಾಮ್, 2 ಇನ್ನೂ 3 ಇಂಚ್ವರೆಗೂ ನಾವು ಸೇರಿಸ್ಕೊಳ್ಬೋದು. ಓಕೆನಾ. ಈಗ ಇದಕ್ಕೆ ಕ್ಯಾಪ್ ಹೈಟ್ನ ನಾವು ಡಿಕ್ಲೇರ್ ಮಾಡ್ತಾ ಇದ್ವಿ. ಕ್ಯಾಪ್ ಹೈಟ್ ಡಿಕ್ಲೇರ್ ಎಲ್ಲಿಗೆ ಮಾಡಬೇಕು ನಾವು ಅಂತಂದರೆ, ನೋಡಿ ಇವ್ರು ಯೂಸ್ವಲಿ ಇಷ್ಟು ಬರ್ತಾ ಇದೆ, 4 ಇಂಚ್ ತೋರಿಸ್ತಾ ಇದೆ. ಇದರಲ್ಲಿ ಈ ಸರ್ಕಲ್ ಶೇಪ್ ಎಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನಾವು ಕ್ಯಾಪ್ ಹೈಟ್ನ ತೆಗೆದುಕೊಳ್ತಾ ಇದ್ದೀನಿ. 3.25 ಇಂಚಿಂದ ಸ್ಟಾರ್ಟ್ ಆಗುತ್ತೆ. 3.25 ಇಂಚಿಗೆ ನಾನು ಕ್ಯಾಪ್ ಹೈಟ್ನ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟಕ್ಕೆ? 3.25 ಇಂಚಿಗೆ. ಎಲ್ಲಿಂದ? ಮೇಲ್ಗಡೆಯಿಂದ. ಕೆಳಗಡೆಯಿಂದ ತೆಗೆದುಕೊಳ್ಬಾರ್ದು, ಮೇಲ್ಗಡೆಯಿಂದನೇ ತೆಗೆದುಕೊಳ್ಬೇಕು. 3.25 ಇಂಚಿಗೆ ಮಾರ್ಕ್ ಹಾಕ್ಕೊಂಡ್ವಿ. ಓಕೆನಾ. ಅಲ್ಲಿಂದ ನಾವೇನು ಮಾಡಿದ್ವಿ, ಲೈನ್ ಇಲ್ಲಿ ಡ್ರಾ ಮಾಡಿಕೊಂಡೆ. ಓಕೆನಾ. ಒಂದು. ಎರಡನೇದು, ನಮಗೆ 7.5 ಇಂಚು ನಾವಿಲ್ಲಿ ಸ್ಲೀವ್ ರೌಂಡನ್ನು ತೆಗೆದುಕೊಂಡಿದ್ವಲ್ವಾ, ಸ್ಲೀವ್ ರೌಂಡ್ ಅಲ್ಲ ಸಾರಿ, 7.5 ಇಂಚು ನಾವು ಎಲ್ಲಿಂದ ತೆಗೆದುಕೊಂಡಿದ್ವಿ, ಇಲ್ಲಿಂದ ಇಲ್ಲಿಗೆ 7.5 ಇಂಚ್ ತೆಗೆದುಕೊಂಡಿದ್ವಿ ಈ ರೀತಿ. ಸೊ ಅದೇ 7.5 ಇಂಚನ್ನು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಹಾಕ್ತಾ ಇದ್ದೀನಿ. ಈಗ ಮಾರ್ಕನ್ನು ಕೊಡ್ತಾ ಇದ್ದೀನಿ, ಸುಮ್ಮನೆ ಜಸ್ಟ್ ಒಂದು ಮಾರ್ಕ್ ಅಷ್ಟೇ ಇದು. ಈಗ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಎಷ್ಟಿದೆ, 8.25 ಇಂಚು ಅಥವಾ 9 ಇಂಚು ಅಂತ ಹೇಳಿದ್ದೆ ನಾನು. ಸೊ 8.25 ಅಂತಂದರೆ 9 ಇಂಚ್ ಯೂಸ್ವಲಿ ಬರುತ್ತೆ. ಓಕೆನಾ. 9 ಇಂಚಿಗೆ ಲೆಕ್ಕ ನಾವು ಇಟ್ಕೊಂಡ್ರೆ ಇಲ್ಲಿ ನಮಗೆ ಎಷ್ಟಕ್ಕೆ ಬರಬೇಕಿದು, ಎಷ್ಟು ಬರ್ತಾ ಇದೆ ಇಲ್ಲಿ, 8.5 ಇಂಚು ಬರ್ತಾ ಇದೆ. ಸೊ 8.25 ಇಂಚು ಕನ್ಸಿಡರ್ ಮಾಡಿಕೊಂಡ್ರೆ ಜಾಸ್ತಿನೇ ಬರುತ್ತೆ. ಇಲ್ಲಿ ನಾವೇನು ಮಾಡಬೇಕು ಈಗ ಅಂತಂದರೆ, 9 ಇಂಚು ಆರ್ಮೋಲ್ ರೌಂಡ್ ಬರಬೇಕಲ್ಲ, 1/2 ಇಂಚು 8ವರೆಗೆ ನಾವು ಕನ್ಸಿಡರ್ನ ಮಾಡ್ಕೊಳ್ಬೇಕು. 8ವರೆಗೆ ಕನ್ಸಿಡರ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ 1/4 ಇಂಚ್ ಅನ್ನೋದು ಇನ್ಕ್ರೀಸ್ ಆಗತ್ತೆ. ಓಕೆನಾ. ಈ 1/4 ಇಂಚ್ ಅನ್ನೋದು ಇನ್ಕ್ರೀಸ್ ಆಗಲಿ, ಏನೂ ತೊಂದರೆ ಇಲ್ಲ. ಈಗ ನಮಗೆ ಹಳೇದ್ರಲ್ಲಿ ಏನಾಗಿತ್ತು ನಮಗೆ, ಈ ಸ್ಲೀವ್ ರೌಂಡ್ ಅಂತಕ್ಕಂಥದ್ದು 7 ಇಂಚ್ ಇತ್ತು. ಓಕೆನಾ. ಸ್ಲೀವ್ ರೌಂಡ್ ಅಂತಕ್ಕಂಥದ್ದು 7 ಇಂಚ್ ಇತ್ತು. ಇಲ್ಲಿ ನಮಗೆ ಆರ್ಮೋಲ್ ರೌಂಡ್ ಅಂತಕ್ಕಂಥದ್ದು ಏನಾಗಿದೆ, 8 ಇಂಚ್ ಇತ್ತು. ಈಗ ಇಲ್ಲಿ ಆರ್ಮೋಲ್ ರೌಂಡ್ ಇನ್ಕ್ರೀಸ್ ಆಗಿದೆ. ಓಕೆನಾ. ಆರ್ಮೋಲ್ ರೌಂಡ್ ಇನ್ಕ್ರೀಸ್ ಆಗಿದೆ, ಪ್ಲಸ್ ಸ್ಲೀವ್ ರೌಂಡ್ ಕೂಡ ಇನ್ಕ್ರೀಸ್ ಆಗಿದೆ, ಫ್ರೀ ಆಗಿದೆ. ಓಕೆನಾ. ಅವಾಗ ಏನಾಗುತ್ತೆ, ನಮಗೆ ಆಟೋಮೆಟಿಕ್ ಇಲ್ಲಿ ಕೂಡ ಸ್ವಲ್ಪ ಇನ್ಕ್ರೀಸನ್ನು ನಾವು ಮಾಡಬೇಕಾಗತ್ತೆ. 5.25 ಇಂಚ್ಗೆ ಇಟ್ಕೊಳ್ಬೇಕಾಗತ್ತೆ. ಓಕೆನಾ. 5.25 ಇಂಚ್ಗೆ ಇಟ್ಕೊಂಡು ಇಲ್ಲಿ ನಾವೇನು ಮಾಡಬೇಕು, ಇದನ್ನು ಈ ರೀತಿ ಸೀದಾ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ಸೀದಾ ಲೈನ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವೇನು ಮಾಡಬೇಕು, ಲೈಟಾಗಿ ಶೇಪನ್ನು ಈ ರೀತಿ ಕೊಡ್ಬೋದು ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ. ಓಕೆನಾ. ಇದಾದ ನಂತರ ನಾವು ಸ್ಲೀವ್ ರೌಂಡ್ನ ಇಲ್ಲಿಂದ 1 ಇಂಚ್ ಬಿಟ್ಟುಬಿಟ್ಟು ಅಥವಾ 1 ಇಂಚ್ ಬಿಟ್ಟುಬಿಟ್ಟು ಇಲ್ಲಿ ನಾವು ಮಾರ್ಕನ್ನು ಮಾಡ್ಕೊಳ್ಬೇಕು. ಪರ್ಫೆಕ್ಟಾಗಿ ಬರಬೇಕು ನಿಮಗೆ ಸ್ಲೀವ್ ರೌಂಡು ಅಂದರೆ. ಸಿಂಪಲ್ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಓಕೆನಾ. ಇವೆರಡೂ ಸೆಂಟರ್ಗೆ ಭಾಳ ಅಂದರೆ ಭಾಳ ಸಿಂಪಲ್ಲು. 7.25 ಇಂಚಿದೆ. 7.25 ಅಂತಂದರೆ 3.25 ಇಂಚು ಬರುತ್ತೆ. 3.25 3.25 ಇಂಚು. ಓಕೆನಾ. 3.25 ಇಂಚ್ ಸೆಂಟ್ರಿ ಬಂತಲ್ಲ, ಇಲ್ಲಿಂದ ನಾವು 1/2 ಇಂಚ್ ಒಳಗಡೆ ತೆಗೆದುಕೊಳ್ತೀವಿ. ಓಕೆನಾ. ಫಸ್ಟ್ ನಾವೇನು ಮಾಡ್ತೀವಿ, ಒಳಗಡೆ ಮಾರ್ಕಿಂಗನ್ನು ಹಾಕೊಂಡ್ಬಿಡೋಣ. ನಿಮಗೆ ಕೈಯಿಂದ ಹಾಕೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾವು ಒಳಗಡೆ ಮಾರ್ಕಿಂಗ್ ಇಲ್ಲಿಗೆ ಬಂತ, ಇಲ್ಲಿಂದ ನಾವೇನು ಮಾಡ್ತೀವಿ, ಈ ರೀತಿ ಶೇಪನ್ನು ಕೊಡ್ತೀವಿ. ಇದು ಫಸ್ಟ್ ಫ್ರಂಟ್ ಆಯಿತು. ಓಕೆನಾ. ಇದನ್ನೇ ನಾವೇನು ಮಾಡ್ತೀವಿ, ಈಗ ಬ್ಯಾಕ್ ಸೈಡ್ನ ತೆಗೆದುಕೊಳ್ತೀವಿ. ಎಲ್ಲಿಂದ, ಈ 1 ಇಂಚ್ ಮಾರ್ಕಿಂದ ಈ ರೀತಿ ಬ್ಯಾಕ್ ಸೈಡ್ ಮಾರ್ಕ್ನ ಈ ಪಾಯಿಂಟಿಗೆ ತೊಗೊಂಡು ನಾವು ಈ ರೀತಿ ಕಲಿಸ್ಕೊಳ್ತೀವಿ. ಓಕೆನಾ. ಇದು ಸಿಂಪಲ್ ವೇ. ಸಿಂಪಲ್ ಅಂದರೆ ಸಿಂಪಲ್ ವೇ. ಓಕೆನಾ. ಇದಿಷ್ಟು ಆಯಿತು ಕಟ್ಟಿಂಗು. ಓಕೆನಾ. ಸ್ಲೀವ್ಸ್ ಕಟ್ಟಿಂಗ್ ಭಾಳ ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ. ಐ ಹೋಪ್ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ ಇದ್ದರೂ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆನಾ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ವೀಕ್ಷಕರೇ. ಅಲ್ಲೇವರೆಗೂ ಧನ್ಯವಾದಗಳು.